ಗೈಸ್, ಇವತ್ ನಾವು ನೋಡೋಕ್ ಬಂದಿರೋದು ಒಂದು ಅಮೆರಿಕನ್ ಸೈನ್ಸ್ ಫಿಕ್ಷನ್ ಮೂವಿ. ಅಂಡ್ ಇದೊಂದು ನಾರ್ಮಲ್ ಆದ ಮೂವಿ ಅಲ್ಲ, ಬದಲಾಗಿ ನಿಮಗೆ ತುಂಬಾನೇ ಇಷ್ಟವಾಗುವಂತಹ ಮೂವಿ ಆಗಿದೆ. ಯಾಕಂದ್ರೆ ಇದು ಬೇರೆ ಬೇರೆಯಾದ 3 ಟೈಮ್ ಲೈನ್ ನಲ್ಲಿ ಸ್ಟೋರಿ ನಡೆಯುತ್ತೆ. ಅಂದ್ರೆ 40,000 ವರ್ಷಗಳ ಹಿಂದೆನವೇ ಕೂಡ ಹೋಗ್ತೀವಿ. ಅಂಡ್ ಪ್ರೆಸೆಂಟ್ ನಲ್ಲಿ ನಡೀತಾ ಇರುವ ಒಂದು ಸ್ಟೋರಿಯನ್ನವೇ ನೋಡ್ತೀವಿ. ಅದ್ರ ಜೊತೆಗೆ 5,000 ವರ್ಷಗಳ ಕಾಲವಾಗಿ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಫ್ಯೂಚರ್ ಅನ್ನವೇ ಕೂಡ ನೋಡ್ತೀವಿ. ಸೊ ವಿಡಿಯೋ ಮಾತ್ರ ನಾವು ಯೋಚನೆಯನ್ನವೇ ಮಾಡೋದಿಕ್ಕೆ ಆಗೋದಿಲ್ಲ, ಆ ಮಟ್ಟಿಗೆ ಸಖತ್ತಾಗಿದೆ. ಆದ್ರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ಇನ್ ದ ಬ್ಲಾಂಕ್ ಆಫ್ ಆನ್ ಐ ಅಂತ. ಸರಿ, ಓಕೆ, ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ತಡವನ್ನ ಮಾಡದೆ ಇವತ್ತಿನ ಸ್ಟೋರಿಯನ್ನ ಶುರು ಮಾಡ್ಬಿಡೋಣ. ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದೇ ನಮ್ಮ ಬ್ರಹ್ಮಾಂಡ ಶುರುವಾಗುವ ಟೈಮ್ ನಿಂದ. ಅಂದ್ರೆ ಬಿಗ್ ಬ್ಯಾಂಗ್ ನ ಸ್ಫೋಟ ಆಗುತ್ತೆ ಅಲ್ವಾ, ಅದೇ ಸಿಚುವೇಶನ್ ಅನ್ನ ನಮ್ಗೆ ತೋರಿಸ್ತಾರೆ. ನಂತರ ಈ ಸಂಪೂರ್ಣವಾದ ಬ್ರಹ್ಮಾಂಡನವೇ ಕ್ರಿಯೇಟ್ ಆಗುತ್ತೆ, ನಮ್ಮ ಭೂಮಿ ಗ್ರಹ ಕೂಡ ಕ್ರಿಯೇಟ್ ಆಗುತ್ತೆ. ಆ ನಂತರ ಸಮುದ್ರದ ಒಳಗಡೆ ಸಿಂಗಲ್ ಶೆಲ್ ಇರುವ ಜೀವಿಗಳಿವೆ ಕೂಡ ಹುಟ್ಟೋದಿಕ್ಕೆ ಶುರುವಾಗ್ತವೆ. ಅಂಡ್ ಆ ಜೀವಿಗಳು ನಿಧಾನವಾಗಿ ಎಕ್ಸ್ಪೆಂಡ್ ಆಗೋದಿಕ್ಕೆ ಕೂಡ ಶುರುವಾಗಿ ನೀರಿನಿಂದ ಹೊರಗಡೆ ಬಂದು ಬದುಕೋದಿಕ್ಕಾಗನವೇ ಕೂಡ ಶುರುವನ್ನ ಮಾಡ್ಕೊಳ್ತಾವೆ. ಅಂಡ್ ಅದೇ ಜೀವಿಗಳು ಎವಲ್ಯೂಷನ್ ಅನ್ನ ಪಡ್ಕೊಳ್ತಾ ಮನುಷ್ಯನವೇ ಕೂಡ ಅಸ್ತಿತ್ವಕ್ಕಾಗಿ ಬರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 45,000 ವರ್ಷಗಳ ಹಿಂದಕ್ಕಾಗಿನೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನಾವಿವಾಗ ಆದಿವಾಸಿಗಳು ಬದುಕ್ತಾ ಇರುವ ಒಂದು ಟೈಮಿಗಾಗಿನೇ ಹೋಗ್ತಿದೀವಿ. ಅಂಡ್ ಅದೇ ರೀತಿ ಸಮುದ್ರದ ಎದುರುಗಡೆ ಒಂದು ಚಿಕ್ಕ ಗುಹೆ ಇದ್ದು, ಆ ಗುಹೆ ಒಳಗಡೆ ಒಂದು ಆದಿವಾಸಿಯ ಫ್ಯಾಮಿಲಿ ಇರೋದನ್ನ ನಾವು ನೋಡ್ತೀವಿ. ಅದ್ರಲ್ಲಿ ಥಾರ್ನ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದು, ಅವನಿಗೆ ಪ್ರೆಗ್ನೆಂಟ್ ಆಗಿರುವ ಒಂದು ಹೆಂಡತಿ ಕೂಡ ಇದ್ದಾಳೆ. ಅದು ಅಲ್ಲದೆ ಆಲ್ರೆಡಿ 2 ಮಕ್ಕಳವೇ ಕೂಡ ಇವರಿಗೆ ಇದ್ದಾರೆ. ಹೆಂಡತಿ ಹೆಸರು ಬಂದು ಹೀರಾ ಅಂತ, ಮಗಳ ಹೆಸರು ಬಂದು ಲಾರ್ಕ್, ಇನ್ನು ಮಗನ ಹೆಸರು ಬಂದು ಆಬ್ ಅಂತ. ಅಂಡ್ ಇವಾಗ ನಮ್ಮ ಥಾರ್ನು ಕಲ್ಲುಗಳನ್ನ ಉಜ್ಜಿ ಅದರಿಂದ ಬೆಂಕಿಯನ್ನವೇ ಕೂಡ ಕಚ್ಚಿಸ್ತಾನೆ. ಅಂಡ್ ಮಗಳಾಗಿರುವ ಲಾರ್ಕ್ ಅನ್ನ ನೋಡ್ಬೇಕಾದ್ರೆ ಅವಳ ಕೈಯಲ್ಲಿ ಒಂದು ನಟ್ ಇರುತ್ತೆ. ಅಂಡ್ ಆ ನಟ್ ಫ್ರೂಟ್ ಅನ್ನ ಇಟ್ಕೊಂಡು ಯಾವಾಗ್ಲೂ ಆಟವನ್ನ ಆಡಿ ಬರ್ತಿರ್ತಾಳೆ. ಸೊ ಇವರು ಪ್ರತಿದಿನ ಬೇಡಿಯನ್ನ ಆಡಿ ಅದರಿಂದ ಬರುವ ಫುಡ್ ಅನ್ನ ತಿನ್ಕೊಂಡೇನೆ ಬದುಕಿ ಬರ್ಬೇಕಾಗಿದೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಸಿಚುವೇಶನ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ, ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಮ್ಮ ಇಯರ್ ಆಗಿರುವ 2026 ಅನ್ನೇ ನೋಡ್ತೀವಿ. ಅಂಡ್ ಇಲ್ಲಿ ಹ್ಯೂಮನ್ ಬಯೋಲಜಿಸ್ಟ್ ಆಗಿರುವ ಕ್ಲೈಯರ್ ಅನ್ನುವ ಒಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಹ್ಯೂಮನ್ ಬಯೋಲಜಿಸ್ಟ್ ಅಂದ್ರೆ ಮನುಷ್ಯರು ಯಾವ ರೀತಿ ಉದ್ಭವ ಆದ್ರೂ, ಅವರ ಜೀನ್ಸ್ ಹೇಗೆ ಕ್ರಿಯೇಟ್ ಆಯ್ತು, ಅಂಡ್ ಹಿಂದೆ ಅವರು ಯಾವ ರೀತಿ ಬದುಕ್ತಾ ಇದ್ರು ಅಂತ ಅವರ DNA ಅನ್ನ ಚೆಕ್ ಮಾಡೋದು. ಅಂಡ್ ಮತ್ತೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಫ್ಯೂಚರ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಾಗ ಪ್ರೆಸೆಂಟ್ ನಾವು 2026 ಇದೀವಿ ಅಲ್ವಾ. ಸೊ ಇವಾಗ ಫ್ಯೂಚರ್ ಅನ್ನ ನೋಡ್ಬೇಕಾದ್ರೆ 2417ಕ್ಕೆ ಹೋಗ್ತಾ ಇದೀವಿ. ಅಂಡ್ ಇಲ್ಲಿ ನಮ್ಗೆ ಕೇಟ್ ಅನ್ನುವ ಒಂದು ಲೇಡಿ ಮಲಗಿರೋದನ್ನ ತೋರಿಸ್ತಾರೆ. ಅಂಡ್ ಹಿಂದಗಡೆಯಿಂದ ಒಂದು ವಾಯ್ಸಿನಲ್ಲಿ ಹಾಯ್ ಕೇಟ್ ಅನ್ನೋದಾಗಿ ಕೇಳ್ತಿ ಬರುತ್ತೆ. ಆಕ್ಚುಲ್ ಆಗಿ ಹಾಯ್ ಅನ್ನ ಹೇಳಿರೋದು ಬೇರೆ ಯಾರಿಗೂ ಅಲ್ಲ, ಫ್ಯೂಚರ್ ನಲ್ಲಿ ನಮ್ಗೆ ಹೆಲ್ಪ್ ಅನ್ನ ಮಾಡುವಂತಹ AI ಆಗಿರುತ್ತೆ. ಅಂಡ್ ನಮ್ಮ ಕೇಟ್ ಕೂಡ ಎದ್ದು ಬ್ರಷ್ ಅನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾಳೆ. ನಂತರ ನಮ್ಮ ಕೇಟು ವರ್ಕೌಟ್ ಅನ್ನ ಮಾಡ್ಕೊಂಡು ಅದೇ AI ನ ಜೊತೆ ನಾವು ನಮ್ಮ ಡೆಸ್ಟಿನೇಷನ್ ಅನ್ನ ರೀಚ್ ಆಗೋದಿಕ್ಕೆ ಇನ್ನ ಎಷ್ಟು ವರ್ಷಗಳು ಬೇಕು ಅಂತ ಕೇಳ್ತಾಳೆ. ಸೊ ಅದಕ್ಕೆ AI ಕೂಡ ನಾವು ಸರಿಸುಮಾರು 210 ವರ್ಷಗಳ ಕಾಲವಾಗಿ ಟ್ರಾವೆಲ್ ಮಾಡಿದೀವಿ. ಅಂಡ್ ಕ್ಯಾಪ್ಲರ್ 16 ಅನ್ನುವ ಒಂದು ಹೊಸ ಗ್ರಹಕ್ಕೆ ತಲುಪೋದಿಕ್ಕಾಗಿ ಇನ್ನವೇ ನಾವು 160 ವರ್ಷಗಳ ಕಾಲವಾಗಿ ಟ್ರಾವೆಲ್ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಅಂದ್ರೆ ಇವಾಗ್ಲೇನೆ ನಮ್ಗೆ ಗೊತ್ತಾಗುತ್ತೆ ಇವಳು ಒಂದು ಸ್ಪೇಸ್ ಶಿಪ್ ನಲ್ಲಿ ಇದ್ದಾಳೆ ಅಂತ. ಅಂದ್ರೆ ಇವಳು ನಮ್ಮ ಭೂಮಿ ಗ್ರಹವನ್ನ ಬಿಟ್ಟು ಬೇರೆ ಒಂದು ಗ್ರಹಕ್ಕಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರೋದು. ಬಟ್ ಆದ್ರೆ ಇವಳು 200 ವರ್ಷಗಳ ಹಿಂದೆನೆ ಟ್ರಾವೆಲ್ ಅನ್ನ ಶುರು ಮಾಡಿದ್ದಾಳೆ. ಅಂಡ್ ನಾವು ಆದಿವಾಸಿಗಳ ಟೈಮ್ ಅನ್ನವೇ ನೋಡಿದೀವಿ, ಮತ್ತೆ ಪ್ರೆಸೆಂಟ್ 2026 ನೋಡ್ತಿದೀವಿ. ಹಾಗೆ 400 ವರ್ಷಗಳ ಫ್ಯೂಚರ್ ಅನ್ನವೇ ಕೂಡ ನೋಡ್ತಾ ಇದೀವಿ ಅಲ್ವಾ. ಇದು ನೋಡೋದಕ್ಕೆ ಬೇರೆ ಬೇರೆ ಆದ್ರವೇ ಕೂಡ ಎಲ್ಲನವೇ ಒಂದು ಸಿಚುವೇಶನ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಬಟ್ ಆದ್ರೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ಮುಂದೆ ನಾವು ನೋಡ್ತೀವಿ. ಪ್ರೆಸೆಂಟ್ ನಲ್ಲಿ ನಮ್ಮ ಕ್ಲೇರ್ ಅವಳನ್ನ ನೋಡ್ಬೇಕಾದ್ರೆ ಅವಳ ಕೆಲ್ಸಕ್ಕಾಗಿನೇ ಹೊರಟು ಬರ್ತಾಳೆ. ಇನ್ನು ಪಾಸ್ಟ್ ನಲ್ಲಿರುವ ನಮ್ಮ ಆದಿವಾಸಿ ಥಾರ್ನವನನ್ನ ನೋಡ್ಬೇಕಾದ್ರೆ ಇವನ ಫ್ಯಾಮಿಲಿಗೋಸ್ಕರ ಊಟವನ್ನ ರೆಡಿ ಮಾಡ್ಕೊಂಡು ಬರ್ಬೇಕು ಅಲ್ವಾ. ಸೊ ಅದಕ್ಕಾಗಿನೇ ಶಿಕಾರಿಯನ್ನ ಮಾಡೋದಿಕ್ಕಾಗಿ ಬಂಡೆಕಲ್ಲುಗಳನ್ನ ಹತ್ತುತ್ತಿರ್ತಾನೆ. ಆದ್ರೆ ಕಾಲು ಎಡವಿ ಕೆಳಗಡೆಗಾಗಿ ದೊಪ್ಪಂತ ಬೀಳ್ಬೇಕಾದ್ರೆ ತುಂಬಾನೇ ಶಾರ್ಪ್ ಆಗಿರುವ ಕಲ್ಲುಗಳು ಇವನ ಎದೆಗಾಗಿನೇ ಚುಚ್ಚಿ ಅದೇ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಡ್ತಾನೆ. ಅಂಡ್ ಪ್ರೆಸೆಂಟ್ ನಲ್ಲಿರುವ ನಮ್ಮ ಕ್ಲಾರ್ ಅವಳನ್ನ ನೋಡ್ಬೇಕಾದ್ರೆ 40,000 ವರ್ಷಗಳ ಹಿಂದೆ ಇದ್ದ ಕೆಲವೊಂದಷ್ಟು ಮೂಳೆಗಳು DNA ಸಿಕ್ಕಿರುತ್ತೆ. ಸೊ ಅವುಗಳನ್ನ ಕ್ಲೀನ್ ಅನ್ನ ಮಾಡ್ಕೊಂಡು ರಿಸರ್ಚ್ ಅನ್ನ ಮಾಡ್ತಿರ್ತಾಳೆ. ಅಂಡ್ ಈ ಮೂಳೆಗಳನ್ನ ತೋರಿಸ್ಬೇಕಾದ್ರೆ ನಮ್ಗೆ ಅರ್ಥವಾಗ್ಬಿಡುತ್ತೆ ಈ ಮೂಳೆಗಳು ಬೇರೆ ಯಾರೋದಿವೆಲ್ಲ ಪಾಸ್ಟ್ ಅಲ್ಲಿ ನಾವು ನೋಡ್ತಾ ಇರುವ ಥಾರ್ನವನದ್ದೇ ಅಂತ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರುವ ನಮ್ಮ ಥಾರ್ನವನನ್ನ ತೋರಿಸ್ಬೇಕಾದ್ರೆ ಹೇಗೋ ಕಷ್ಟವನ್ನ ಪಟ್ಟು ಮತ್ತೆ ಎಚ್ಚರಿಯಾಗಿ ಅವನ ಗುಹೆ ಕಡೆಗಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಅವನ ಎದೆಗೆ ತುಂಬಾನೇ ಪೆಟ್ಟುಗಳು ಬಿದ್ದೋಗಿದೆ ಅಲ್ವಾ.
ಅಂಡ್ ಆ ಜಾಗದಲ್ಲಿ ರಕ್ತನವೇ ಕೂಡ ಹೆಪ್ಪು ಕಟ್ಕೊಂಡ್ ಬಿಟ್ಟಿರುತ್ತೆ. ಆದ್ರೂ ಬೇರೆ ದಾರಿ ಇಲ್ದೆ ನಮ್ಮ ಫ್ಯಾಮಿಲಿಗೆ ಭೇಟಿಯನ್ನ ಆಡ್ಲೇಬೇಕು ಅಂತ ನೆಕ್ಸ್ಟ್ ಡೇ ಮಾರ್ನಿಂಗು ಶಿಕಾರಿಯನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಇವಾಗ್ಲೇ ಕೂಡ ಅವನ ಕೈಯಲ್ಲಿ ನೋವನ್ನ ತಡೆಯೋದಿಕ್ಕೆ ಆಗೋದೇ ಇಲ್ಲ. ಸೊ ಹೆಂಡತಿ ಆಗಿರುವ ಹೀರಾ ವಾಪಸ್ಸು ಅವನನ್ನ ಗುಹೆ ಒಳಗಡೆಗಾಗಿನ ಕರ್ಕೊಂಡು ಬರ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಫ್ಯೂಚರ್ ನಲ್ಲಿರುವ ನಮ್ಮ ಕೇಟ್ ಅವಳನ್ನ ತೋರಿಸ್ಬೇಕಾದ್ರೆ ಯಾವ್ದೋ ಕೆಲ್ಸವನ್ನ ಮಾಡ್ಕೊಂಡು ಎಐ ನ ಜೊತೆಯಾಗಿ ಇವತ್ತು ಟಿಫನ್ಗೆ ಏನು ಸ್ಪೆಷಲ್ ಅನ್ನ ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ ಎಐ ಕೂಡ ನಿನ್ಗೆ ಫೇವ್ರೇಟ್ ಆಗಿರುವ ಟಿಕ್ಕಾ ಮಸಾಲವನ್ನ ಮಾಡಿದೀನಿ ಅಂತ ಇವಳಿಗೆ ಸರ್ವ್ ಅನ್ನ ಮಾಡಿಕೊಡುತ್ತೆ. ಅಂಡ್ ಇವಳು ಏನಕ್ಕೆ ನಮ್ಮ ಗ್ರಹವನ್ನ ಬಿಟ್ಟು ಬೇರೆ ಗ್ರಹವನ್ನ ಹುಡಿಕೊಂಡು ಹೋಗ್ತಾ ಇದ್ದಾಳೆ ಅಂತ ಎಲ್ಲವನ್ನ ಹೇಳ್ತಾರೆ. ಅದೇ ನಾವು ಪ್ರೆಸೆಂಟ್ ನಲ್ಲಿ ನಮ್ಮ ಗ್ರಹವನ್ನ ಎರ್ರ ಬಿರಿಯಾಗಿನೇ ಬೆಳೆಸ್ಕೊಂಡು ಸಂಪೂರ್ಣವಾದ ವಾತಾವರಣವನ್ನ ನಾಶವನ್ನ ಮಾಡ್ತಾ ಇದೀವಿ ಅಲ್ವಾ. ಅಂಡ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರ್ಬೇಕಾದ್ರೆ ಫ್ಯೂಚರ್ ನಲ್ಲಿ ಎಲ್ಲನೂ ಧ್ವಂಸವಾಗ್ಬಿಡುತ್ತೆ. ಯಾವ ಮಟ್ಟಿಗೆ ಅಂದ್ರೆ ನಮ್ಮ ಗ್ರಹದಲ್ಲಿ ಮನುಷ್ಯರು ಬದುಕೋದಿಕ್ಕಾಗ್ಲಿ ಬೇರೆ ಜೀವಿಗಳು ಬದುಕೋದಿಕ್ಕಾಗ್ಲಿ ಸಾಧ್ಯನೇ ಆಗೋದಿಲ್ಲ. ಆದ್ರಿಂದ ನಮ್ಮ ಕೇಟು ಹ್ಯೂಮನ್ ಫರ್ಟಿಲೈಸ್ಡ್ ಎಗ್ಗಳನ್ನ ತಗೊಂಡು ಹಾಗೆ ಅದರ ಜೊತೆಗೆ ಕೆಲವೊಂದಷ್ಟು ಗಿಡ ಪ್ಲಾಂಟ್ ಎಲ್ಲವನ್ನೂ ತಗೊಂಡು ಬೇರೆ ಯಾವ ಗ್ರಹಕ್ಕೆ ಹೋಗಬಹುದು ಅನ್ನೋದಾಗಿ ಸೈಂಟಿಸ್ಟ್ಗಳು ಯೋಚನೆಯನ್ನ ಮಾಡ್ಬೇಕಾದ್ರೆ ಫೈನಲಿ ಬೇರೆ ಗ್ಯಾಲಕ್ಸಿಯಲ್ಲಿ ಇರುವ ಕ್ಯಾಪ್ಲರ್ ಅನ್ನುವಂತ ಈ ಗ್ರಹದ ಬಗ್ಗೆ ಗೊತ್ತಾಗಿದೆ. ಆದ್ರಿಂದ ನಮ್ಮ ಕೇಟು ಬೇಕಾಗುವ ಎಲ್ಲಾ ವಸ್ತುಗಳನ್ನೇ ತಗೊಂಡು ಟ್ರಾವೆಲ್ ಅನ್ನ ಮಾಡಿ ಬರ್ತಿರೋದು. ಅಂಡ್ ಇದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ಎಐ ಒಂದು ವಿಷಯವನ್ನ ಹೇಳ್ಕೊಳ್ಳುತ್ತೆ. ನಮ್ಮ ಸ್ಪೇಸ್ ಶಿಪ್ ನ ಒಳಗಡೆ ಆಕ್ಸಿಜನ್ ನ ಲೆವೆಲ್ ತುಂಬಾನೇ ವೇಗವಾಗಿ ಕಡಿಮೆ ಆಗ್ತಾ ಇದೆ. ಸೊ ಬೇಗನೆ ಹೋಗಿ ಗ್ರೀನ್ ಹೌಸ್ ಅನ್ನ ಚೆಕ್ ಮಾಡು ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಈ ಗ್ರೀನ್ ಹೌಸ್ ಅಂದ್ರೆ ಬೇರೆ ಏನಿವೆ ಅಲ್ಲ, ಒಂದು ಲ್ಯಾಬ್ ನ ಒಳಗಡೆ ತುಂಬಾನೇ ಗಿಡಗಳನ್ನ ಬೆಳೆಸಿ ಬರ್ತಾ ಇರುವ ಜಾಗ. ಸೊ ಅದೇ ಜಾಗವನ್ನ ಗ್ರೀನ್ ಹೌಸ್ ಅಂತ ಕರೆಯಲಾಗುತ್ತೆ. ಅಂಡ್ ನಮ್ಮ ಕೇಟ್ ಕೂಡ ತಡವನ್ನ ಮಾಡದೆ ಆ ಜಾಗಕ್ಕಾಗಿ ಬಂದು ನೋಡ್ಬೇಕಾದ್ರೆ ಒಂದು ಪ್ಲಾಂಟಿಗೆ ಫಂಗಲ್ ಇನ್ಫೆಕ್ಷನ್ ಆಗ್ಬಿಟ್ಟಿರೋದು ಗೊತ್ತಾಗುತ್ತೆ. ಸೊ ಆ ಫಂಗಲ್ ಬೇರೆ ಗಿಡಗಳಿಗೆ ಹಬ್ಬಬಾರ್ದು ಅಂತ ಅದನ್ನ ತಡೆಯೋದಕ್ಕಾಗಿ ಟ್ರೈ ಏನೇ ಮಾಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿರುವ ನಮ್ಮ ಕ್ಲೇಯರ್ ಅವಳನ್ನ ತೋರಿಸ್ಬೇಕಾದ್ರೆ ಅವಳ ಪಾಡಿಗೆ ಅವಳು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಬಾಯ್ ಫ್ರೆಂಡ್ ಇಂದ ಮೆಸೇಜ್ ಬರುತ್ತೆ. ಸೊ ಅವನ ಜೊತೆನವೇ ಕೂಡ ಸ್ವಲ್ಪ ಚಾಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವಳ ಮದರ್ ಕಡೆಯಿಂದ ಕಾಲ್ ಬಂದು ಕ್ಯಾನ್ಸರ್ ಇದೆ ಅನ್ನುವ ವಿಷಯ ಕೂಡ ಹೇಳ್ಕೊತಾರೆ. ಅಷ್ಟೇ ಮದರ್ಗೆ ಕ್ಯಾನ್ಸರ್ ಇದೆ ಅಂದ್ರೆ ಇವಳು ಕೆಲಸವನ್ನ ಮಾಡ್ಕೊಂಡು ಕುಳಿತಿರ್ತಾಳ. ಫಟ್ ಅಂತ ಫ್ಲೈಟ್ ಅನ್ನ ಇಟ್ಕೊಂಡು ಮದರ್ನ ಹತ್ರಕ್ಕಾಗಿನೇ ಟ್ರಾವೆಲ್ ಅನ್ನ ಮಾಡಿ ಬರ್ತಾಳೆ. ಅಂಡ್ ಅವರ ಜೊತೆಗಿನ ಇಟ್ಕೊಂಡು ಅವರ ಸೇವೆಯನ್ನವೇ ಮಾಡೋದಿಕ್ಕೆ ಶುರು ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಾವು ಫ್ಯೂಚರ್ ಗೆ ಬರ್ಬೇಕಾದ್ರೆ ನಮ್ಮ ಕೇಟು ಇನ್ಫೆಕ್ಟೆಡ್ ಆಗಿರುವ ಒಂದು ಗಿಡದ ಭಾಗವನ್ನ ಕಟ್ ಮಾಡಿ ಅದನ್ನ ಸರ್ಚ್ ಮಾಡೋದಿಕ್ಕಾಗಿನೇ ತರ್ತಾಳೆ. ಬಟ್ ಆದ್ರೆ ಅದನ್ನ ಮೈಕ್ರೋಸ್ಕೋಪ್ ಮತ್ತೆ ಟೆಸ್ಟ್ ಗಳನ್ನ ಮಾಡಿದ್ರೆ ಕೂಡ ಅದು ಯಾವ ರೀತಿಯಾದ ಇನ್ಫೆಕ್ಷನ್ ಅಂತ ಗೊತ್ತೇ ಆಗೋದಿಲ್ಲ. ಇನ್ಫೆಕ್ಷನ್ ನ ಬಗ್ಗೆ ಗೊತ್ತಾಗೇ ಇಲ್ಲ ಅಂದ್ರೆ ಅದನ್ನ ಕ್ಯೂರ್ ಮಾಡೋದಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು ಅನ್ನೋದಾಗಿ ಯೋಚನೆಯನ್ನ ಮಾಡ್ಕೊಂಡು ಕುಳಿತ್ಕೋತಾಳೆ. ಯಾಕಂದ್ರೆ ಇವಳು ಉಸಿರಾಡೋದಿಕ್ಕೆ ಬರ್ತಾ ಇರುವ ಆಕ್ಸಿಜನ್ ಆ ಗಿಡಗಳಿದ್ದಾನೆ. ಇವಾಗ ಅವುಗಳಿಗೇನೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಇವಳು ಬದುಕೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಎಐ ನ ಜೊತೆ ಮಾತಾಡ್ಕೊಂಡು ರಿಸರ್ಚ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪಾಸ್ಟ್ ನಲ್ಲಿರುವ ಥ್ರಾನ್ ಅವನನ್ನ ತೋರಿಸ್ಬೇಕಾದ್ರೆ ಅದೇ ಅವನ ಎದೆಗೆ ತುಂಬಾನೇ ಪೆಟ್ಟು ಬಿದ್ದು ರಕ್ತವೆಲ್ಲ ಹೆಪ್ಪುಗಟ್ಟಿತ್ತು ಅಲ್ವಾ. ಆದ್ರಿಂದ ಇವನ ವೈಫು ಸ್ವಲ್ಪ ಗಿಡಮೂಲಿಕೆಗಳಿಂದ ಔಷಧಿಯನ್ನ ಮಾಡ್ಕೊಂಡು ಬಂದು ಕುಡಿಸ್ತಾಳೆ. ಆ ನಂತರ ಒಂದು ಶಾರ್ಪ್ ಆಗಿರುವ ಕಲ್ಲನ್ನವೇ ಕೂಡ ತಗೊಂಡು ಆ ಹೆಪ್ಪುಗಟ್ಟಿರುವ ರಕ್ತವನ್ನ ಹೊರಗಡೆಗಾಗಿನೇ ತೆಗಿಬೇಕು ಅಂತ ಎಲ್ಲೆಲ್ಲಿ ಪೆಟ್ಟು ಬಿದ್ದಿರುತ್ತೋ ಆ ಜಾಗವನ್ನ ಕಟ್ ಮಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಾರೆ. ಮೇ ಬಿ ಇದರಿಂದ ಸರಿ ಹೋಗಬಹುದು ಅನ್ನುವ ಒಂದು ನಂಬಿಕೆಯನ್ನ ಮಡಿಕೊಂಡಿದ್ದಾರೆ. ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರಾ ಮಗಳಾಗಿರುವ ಲಾರ್ಕಿಗೆ ಕಲ್ಲುಗಳನ್ನ ಉಜ್ಜಿ ಬೆಂಕಿಯನ್ನ ಯಾವ ರೀತಿ ಕಚ್ಚಿಸ್ಬೇಕು ಅಂತ ಟ್ರೈನಿಂಗ್ ಅನ್ನ ಕೊಡ್ತಾಳೆ. ಸೊ ಅದೇ ರೀತಿಯಾಗಿ ನಮ್ಮ ಲಾರ್ಕು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಹಲವಾರು ಬಾರಿ ಟ್ರೈ ಅನ್ನ ಮಾಡ್ಬೇಕಾದ್ರೆ ಫೈನಲಿ ಬೆಂಕಿ ಕಿಡಿಯನ್ನ ಕಚ್ಚಿಸ್ತಾಳೆ. ಸೊ ಮೊದಲನೇ ಬಾರಿ ಬೆಂಕಿಯನ್ನ ಕಚ್ಚಿಸಿದಾಳೆ ಅಂದ್ರೆ ಖುಷಿಯನ್ನ ತಡೆಯೋದಿಕ್ಕೆ ಆಗಲ್ಲ ಅಲ್ವಾ. ಆ ವಿಷಯವನ್ನ ಫಾದರ್ನ ಹತ್ರ ಕೂಡ ಹೇಳ್ಕೊಳ್ಳೋಣ ಅಂತ ಗುಹೆ ಹತ್ರಕ್ಕೆ ಓಡಿ ಬರ್ತಾಳೆ. ಬಟ್ ಆದ್ರೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಲಾರ್ಕು ಫುಲ್ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ನಮ್ಮ ಲಾರ್ಕಿಗೆ ಒಬ್ಬ ಚಿಕ್ಕದಾದ ತಮ್ಮ ಇದ್ದ ಅಲ್ವಾ, ಅವನು ಯಾವ್ದೋ ಒಂದು ಕಾರಣದಿಂದ ತೀರೋಗ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಅದು ಆದಿವಾಸಿಗಳ ಟೈಮ್ ಆಗಿರೋದ್ರಿಂದ ಏನಕ್ಕೆ ತೀರೋದಂತ ರೀಸನ್ ಕೂಡ ಸಿಗೋದಿಲ್ಲ. ಸೊ ಪ್ರಕೃತಿಯ ನಿಯಮ ಅಂತ ತಿಳ್ಕೊಂಡು ತುಂಬಾನೇ ಬೇಜಾರನ್ನ ಮಾಡ್ಕೊಂಡಿರಬೇಕು ಕೂಡ ಮಣ್ಣಿನ ಒಳಗಡೆ ಆ ಮಗುವನ್ನ ಊತಿ ಹಾಕ್ತಾರೆ. ಅಂಡ್ ಆಕಾರದಲ್ಲಿ ಅವರಿಗೆ ತಕ್ಕಂತ ಕೆಲವೊಂದಷ್ಟು ರಿಚುವಲ್ ಗಳನ್ನವೇ ಕೂಡ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಇವರ ಗುಹೆ ಒಳಗಡೆ ಒಂದು ಫಿಂಗರ್ ಪ್ರಿಂಟ್ ಅನ್ನವೇ ಕೂಡ ಮಡಗಲಾಗುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿರುವ ನಮ್ಮ ಕ್ಲೇಯರ್ ಅವಳನ್ನ ತೋರಿಸ್ಬೇಕಾದ್ರೆ ಅವಳ ಮದರ್ಗೆ ಕೀಮೋಥೆರಪಿಯನ್ನ ಕೊಡ್ಸೋದಿಕ್ಕಾಗಿ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬರ್ತಾಳೆ. ಅಂದ್ರೆ ನಮ್ಮ ಮದರ್ ಅನ್ನ ನಾವಿರೇ ನೋಡ್ಕೋಬೇಕು ಅಂತ ಎಲ್ಲವನ್ನ ಚೆನ್ನಾಗಿನೇ ನೋಡ್ಕೊಂಡು ಬರ್ತಿದ್ದಾಳೆ. ಇದೇ ಟೈಮಿಗೆ ಬಾಯ್ ಫ್ರೆಂಡ್ ಆಗಿರುವ ಜಾರ್ಜ್ ಕೂಡ ಕೋಳನ್ನ ಮಾಡಿ ನಿಮ್ಮ ಮದರ್ಗೆ ಏನುವೇ ಆಗೋದಿಲ್ಲ, ಧೈರ್ಯವನ್ನ ಮಾಡ್ಕೊ ಅನ್ನೋದಾಗಿ ಸ್ವಲ್ಪ ಧೈರ್ಯವನ್ನವೇ ಕೂಡ ಕೊಡ್ತಾನೆ. ಆ ನಂತರ ನಮ್ಮ ಕ್ಲೇಯರು ಅವಳ ರಿಸರ್ಚ್ ಸೆಂಟರ್ಗಾಗಿನೇ ಬಂದು ಅವಳ ಕೆಲಸವನ್ನ ಮತ್ತೆ ಶುರು ಮಾಡ್ಕೋತಾಳೆ. ಸೊ ಅದೇ ರೀತಿಯಾಗಿ ಕೆಲವೊಂದು ಅವಶೇಷಗಳನ್ನ ರಿಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಯಾವ್ದೋ ವಸ್ತು ಇರೋದನ್ನ ನೋಡಿ ಸೇಫ್ ಆಗಿನೇ ಹೊರಗಡೆ ತೆಗಿತಾಳೆ. ಅಂಡ್ ಅದನ್ನ ನೋಡೋದಿಕ್ಕೆ ಯಾವ್ದೋ ಒಂದು ಆರ್ಗ್ಯಾನಿಕ್ ಆಗಿರುವ ವಸ್ತುವಿನ ಹಾಗೇನೆ ಕಾಣಿಸ್ತಿರುತ್ತೆ.
ಅಂದ್ರೆ ಆ ವಸ್ತುವನ್ನ ಹಿಡ್ಕೊಂಡೆ ಆ ವ್ಯಕ್ತಿ ತೀರೋಗಿರುವ ಹಾಗೆ ಫೀಲ್ ಆಗ್ತಿರುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಮದರು ಕೋಳನ್ನ ಮಾಡಿ, ನೋಡಮ್ಮ, ನಾನು ಕೀಮೋಥೆರಪಿಯನ್ನ ತಗೊಂಡ್ರೆ ಕೂಡ ಯಾವುದೇ ರೀತಿ ಸುಧಾರಣೆ ಕಾಣಿಸ್ತಿಲ್ಲ. ಅಂಡ್ ಡಾಕ್ಟರ್ಗಳಿಗೆ ಕೂಡ ಇನ್ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಆಗಲ್ಲ ಅಂತಾನುವೆ ಹೇಳ್ಬಿಟ್ಟಿದ್ದಾರೆ. ಇದ್ರ ಅರ್ಥ ನಾನು ಮೇಲೆ ಹೋಗುವ ಟೈಮು ಆದಷ್ಟು ಹತ್ರಕ್ಕಾಗಿನೇ ಬಂದ್ಬಿಟ್ಟಿದೆ ಅಂತ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಕ್ಲೇಯರ್ಗೆ ತುಂಬಾನೇ ಬೇಜಾರಾಗೋದಿಕ್ಕೆ ಶುರುವಾಗುತ್ತೆ. ಈ ಕಡೆ ನಮ್ಮ ಕೆಲ್ಸವನ್ನ ಮಾಡೋದಾ ಅಥವಾ ನಮ್ಮ ತಾಯಿಯನ್ನ ನೋಡ್ಕೊಳ್ಳೋದಾ ಅಂತ ಯೋಚಿಸ್ಬೇಕಾದ್ರೆ ಫೈನಲ್ ಆಗಿ ನಮ್ಮ ಮದರನ್ನೇ ನೋಡ್ಕೊಳ್ಳೋಣ ಅಂತ ಕೆಲ್ಸವನ್ನ ಬಿಟ್ಟು ವಾಪಸ್ ಬರ್ತಾಳೆ. ಅಂಡ್ ಅದೇ ರೀತಿ ಕೆಲವು ದಿನಗಳ ಕಾಲವಾಗಿ ಮದರನ್ನ ಚೆನ್ನಾಗಿನೇ ನೋಡ್ಕೋಬೇಕಾದ್ರೆ ಫೈನಲ್ ಆಗಿ ಒಂದು ದಿನ ಅವರುವೆ ಕೂಡ ತೀರೋಗ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಫ್ಯೂಚರ್ ನಲ್ಲಿರುವ ನಮ್ಮ ಕೇಟ್ ಅವಳನ್ನ ತೋರಿಸ್ಬೇಕಾದ್ರೆ ಅದೇ ಕೆಲವೊಂದಷ್ಟು ಗಿಡಗಳು ಇನ್ಫೆಕ್ಟೆಡ್ ಆಗ್ಬಿಟ್ಟಿದಾವೆ ಅಲ್ವಾ. ಸೊ ಅವುಗಳನ್ನ ಕಟ್ ಮಾಡಿ ತೆಗಿಲೇಬೇಕು ಅಂತ ಎಲ್ಲವನ್ನ ತೆಗಿತಾಳೆ. ಆದ್ರೆ ಗಿಡಗಳನ್ನ ಸ್ವಲ್ಪ ತೆಗ್ದಿರೋದ್ರಿಂದ ಆಕ್ಸಿಜನ್ ನ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ಈ ಗಿಡಗಳನ್ನ ನಾವು ಮತ್ತೆ ಮೊದಲಿನ ಹಾಗೆ ಮಾಡ್ಲೇಬೇಕು ಅಂತ ಯೋಚಿಸಿ ಅವುಗಳಿಗೆ ಮೆಡಿಸನ್ ಅನ್ನ ಕಂಡು ಹಿಡಿಯೋದಕ್ಕಾಗಿ ಎಷ್ಟೋ ಟೆಸ್ಟ್ ಗಳನ್ನ ಮಾಡ್ತಾಳೆ. ಬಟ್ ಆದ್ರೆ ಎಲ್ಲಾ ಟೆಸ್ಟ್ ಗಳಿವೆ ಫೇಲ್ಯೂರ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಕೇಟ್ಗೆ ಒಂದು ಐಡಿಯಾ ಬರುತ್ತೆ. ನಾವು ಯಾಕೆ ಇನ್ಫೆಕ್ಟೆಡ್ ಆಗಿರುವ ಎಲ್ಲಾ ಗಿಡಗಳನ್ನವೇ ಕೂಡ ಡೆಸ್ಟ್ರಾಯ್ ಮಾಡಿ ಹೊಸದಾಗಿ ಗಿಡಗಳನ್ನ ಪ್ಲಾಂಟ್ ಮಾಡಬಾರ್ದು ಅಂತ ಎಐ ಹತ್ರ ಕೇಳ್ಬೇಕಾದ್ರೆ ಎಐ ಕೂಡ ಐಡಿಯಾ ಏನೋ ಸಖತ್ತಾಗಿದೆ. ಬಟ್ ಆದ್ರೆ ನಿನ್ಗೆ ಆಕ್ಸಿಜನ್ ಬರ್ತಾ ಇರೋದೇ ಈ ಗಿಡಗಳಿಂದ. ಇವಾಗ ಆ ಗಿಡಗಳನ್ನೇ ನಾಶವನ್ನ ಮಾಡಿದ್ರೆ ನೀನೇನೆ ನೆಗೆದ್ ಬಿದ್ದೋಗ್ಬಿಡ್ತೀಯ. ಅದು ಅಲ್ಲದೆ ಹೊಸ ಗಿಡಗಳನ್ನ ನೆಟ್ಟು ಅದರಿಂದ ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಸರಿ ಸುಮಾರು 1 ವರ್ಷಗಳ ಕಾಲ ಟೈಮ್ ಅನ್ನ ಹಿಡಿಯುತ್ತೆ. ಅಷ್ಟರಲ್ಲಿ ನಿನ್ನ ಮೂಳೆಗಳಿವೆ ಕೂಡ ಕರ್ಗೋಗ್ಬಿಟ್ಟಿರುತ್ತೆ ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಇದನ್ನ ಕೇಳುವ ನಮ್ಮ ಕೇಟು ಇಲ್ಲಿವರೆಗೂ ಬರೀ ಪ್ರಾಬ್ಲಮ್ ಗಳ ಬಗ್ಗೆ ಆಗಿನೇ ಹೇಳ್ತಿದ್ಯಾ, ಅಟ್ಲೀಸ್ಟ್ ಯಾವ್ದಾದ್ರೂ ಸೊಲ್ಯೂಷನ್ ಇದ್ರೆ ಹೇಳು ಅಂತ ಎಐ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ಎಐ ಕೂಡ ಒಂದು ಸೊಲ್ಯೂಷನ್ ಅನ್ನ ಕೊಡುತ್ತೆ. ನಮ್ಮ ಸ್ಪೇಸ್ ಶಿಪ್ ನಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಏನು ಪಡ್ಕೊಳ್ತಾ ಇದೆಯೋ ಅದನ್ನ ಸ್ಟಾಪ್ ಅನ್ನ ಮಾಡಿದ್ರೆ ಮಿಕ್ಕಿರುವ ಆಕ್ಸಿಜನ್ ಅನ್ನ ಯೂಸ್ ಮಾಡೋದಕ್ಕೆ ಆಗತ್ತೆ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಸೊ ನಮ್ಮ ಕೇಟ್ ಕೂಡ ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಯೂಸ್ ಮಾಡ್ತಿರೋದು ಏನು ಅಂತ ಕೇಳ್ಬೇಕಾದ್ರೆ ಅದು ಬೇರೆ ಯಾರಿವೆ ಅಲ್ಲ, ನೀನೇನೆ. ಹೌದು, 98% ಆಕ್ಸಿಜನ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರೋದೇ ನೀನು ಅಂತ ಹೇಳ್ಕೊಳ್ಳುತ್ತೆ. ಸೊ ಇದನ್ನ ಕೇಳಿವ ನಮ್ಮ ಕೇಟು, ಸರಿ ಆಗಿದ್ರೆ ನನ್ನನ್ನ ನಾನು ಶಟ್ಡೌನ್ ಮಾಡ್ಕೋತೀನಿ, ಅಂದ್ರೆ ನನ್ನ ಪ್ರಾಣವನ್ನ ತ್ಯಾಗ ಮಾಡೋದಿಕ್ಕಾಗಿ ರೆಡಿಯಾಗಿದ್ದೀನಿ. ಸೊ ನಾವು ಹೋಗ್ಬೇಕಿರುವ ಪ್ಲಾನೆಟ್ ಗೆ ರೀಚ್ ಆದ್ಮೇಲೆ ನಮ್ಮ ಸ್ಪೇಸ್ ಶಿಪ್ ನಲ್ಲಿರುವ ಗಿಡಗಳನ್ನ ನೀನೇನೆ ಹೋಗಿ ಪ್ಲಾಂಟ್ ಅನ್ನ ಮಾಡು. ಆ ನಂತರ ನಾವು ತಗೊಂಡು ಬರ್ತಾ ಇರುವ ಫರ್ಟಿಲೈಸ್ಡ್ ಎಗ್ಗಳನ್ನವೇ ಕೂಡ ಅದನ್ನ ಪ್ರೋಸೆಸ್ ಮಾಡಿ ಹ್ಯೂಮನ್ ಗಳನ್ನಾಗಿ ಕನ್ವರ್ಟ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಕೊತಾಳೆ. ಅದಕ್ಕೆ ಎಐ ಕೂಡ ಈ ಗಿಡಗಳನ್ನ ನಾನು ಆ ಪ್ಲಾನೆಟಿನಲ್ಲಿ ಪ್ಲಾಂಟ್ ಅನ್ನ ಮಾಡಬಲ್ಲೆ. ಅಂಡ್ ಅದು ಅಲ್ಲದೆ ಎಗ್ಗಳನ್ನವೇ ಕೂಡ ಹ್ಯೂಮನ್ಸ್ ಗಳನ್ನಾಗಿ ಕನ್ವರ್ಟ್ ಅನ್ನ ಮಾಡಬಲ್ಲೆ. ಆದ್ರೆ ಫಿಸಿಕಲ್ ಆಗಿ ಆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ಒಂದು ಹ್ಯೂಮನ್ ಬೇಕಾಗಿರೋದ್ರಿಂದ ನೀನು ಜೀವಂತವಾಗಿರೋದು ಅವಶ್ಯಕತೆ ಇದೆ ಅನ್ನೋದಾಗಿ ಹೇಳುತ್ತೆ. ಅಂಡ್ ನನ್ನ ಹತ್ರ ಇನ್ನೊಂದು ಆಪ್ಷನ್ ಕೂಡ ಇದೆ. ನೀನು ಸಾಯೋದ್ರ ಬದಲು ನನ್ನನ್ನ ಸಂಪೂರ್ಣವಾಗಿ ಶಟ್ಡೌನ್ ಅನ್ನ ಮಾಡ್ಬಿಡು. ಆ ರೀತಿ ಶಟ್ಡೌನ್ ಅನ್ನ ಮಾಡ್ಬೇಕಾದ್ರೆ ನನ್ನ ಕಂಟ್ರೋಲ್ ರೂಮ್ ಕೂಡ ಫ್ರೀ ಆಗುತ್ತೆ. ಅಂಡ್ ಅಲ್ಲಿ ನೀನು ಹೊಸದಾಗಿ ಗಿಡಗಳನ್ನ ನೆಟ್ಟು ಪ್ಲಾಂಟ್ ಅನ್ನವೇ ಕೂಡ ಮಾಡಬಹುದು. ಎಲ್ಲಿವರೆಗೂ ಆ ಗಿಡಗಳು ಬೆಳೆಯುತ್ತೋ ಅಲ್ಲಿವರೆಗೂ ಪ್ರೆಸೆಂಟ್ ಇರುವ ಆಕ್ಸಿಜನ್ ಅನ್ನ ನೀನು ತಗೋಬಹುದು. ಆ ನಂತರ ಹೊಸದಾಗಿ ಬರುವ ಗಿಡಗಳಿಂದ ನೀನು ಬದುಕಬಹುದು ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಅಂದ್ರೆ ಇವಾಗ ಎಂತ ಸಿಚುವೇಶನ್ ಬಂದಿದೆ ಅಂದ್ರೆ ಇವರ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕಾಗಿ ಒಂದು ನಮ್ಮ ಕೇಟು ಅವಳ ಪ್ರಾಣವನ್ನ ತ್ಯಾಗ ಮಾಡ್ಬೇಕು, ಇಲ್ಲ ಅಂದ್ರೆ ಎಐ ಅನ್ನ ಸಂಪೂರ್ಣವಾಗಿ ಶಟ್ಡೌನ್ ಅನ್ನ ಮಾಡ್ಬೇಕಾಗುತ್ತೆ. ಬಟ್ ಆದ್ರೆ ಹೊಸ ಜಾತಿಯಲ್ಲಿ ಮನುಷ್ಯರನ್ನ ಎವಲ್ಯೂಷನ್ ಅನ್ನ ಮಾಡೋದಿಕ್ಕಾಗಿ ನಮ್ಮ ಕೇಟು ಜೀವಂತವಾಗಿರೋದು ಅನಿವಾರ್ಯವಾಗಿದೆ. ಅಂಡ್ ಈ ಸ್ಪೇಸ್ ಶಿಪ್ ಅನ್ನ ಕಂಟ್ರೋಲ್ ಮಾಡಿ ಎಲ್ಲಾ ಆಕ್ಟಿವಿಟಿಗಳನ್ನ ನಡ್ಸೋದಿಕ್ಕಾಗಿ ಎಐ ಕೂಡ ಆಕ್ಟಿವೇಟ್ ಆಗಿ ಇರ್ಲೇಬೇಕಾಗುತ್ತೆ. ಸೊ ಇವಾಗ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಮ್ಮ ಕೇಟ್ ಅವಳ ತಲೆ ಕೆಡೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇವಳು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಎಚ್ಚರಿ ಆಗ್ಬೇಕಾದ್ರೆ ಎಐ ವಾಯ್ಸ್ ಅನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಇವಳ ಫ್ರೆಂಡ್ ಆಗಿ ಜೊತೆಯಾಗಿ ಮಾತಾಡ್ತಾ ಇರೋದು ಅಂದ್ರೆ ಎಐ ಒಂದೇನೆ ಅಲ್ವಾ. ಬಟ್ ಆದ್ರೆ ಇವಾಗ ಅದನ್ನವೇ ಕೂಡ ಶಟ್ಡೌನ್ ಅನ್ನ ಮಾಡ್ಬಿಟ್ರೆ ನಮ್ಗೆ ಒಂಟಿತನ ತುಂಬಾನೇ ಕಾಡಿ ನಾವು ಹುಚ್ಚರಾಗ್ಬಿಡ್ತೀವಿ ಅಂತ ಯೋಚಿಸ್ತಾಳೆ. ಅಂಡ್ ಬೇರೆ ದಾರಿ ಇಲ್ದೆ ಎಷ್ಟು % ಚಾನ್ಸಸ್ ಇದೆ ಚೆಕ್ ಅನ್ನ ಮಾಡೋಣ ಅಂತ ಎಐ ನ ಹತ್ರಕ್ಕಾಗಿನೇ ಬಂದು ಒಂದು ಕ್ವಶನ್ ಅನ್ನ ಕೇಳ್ತಾಳೆ. ಒಂದ್ ವೇಳೆ ಎಐ ಅನ್ನ ಶಟ್ಡೌನ್ ಮಾಡ್ದಿರಾ ನನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರೆ ನಮ್ಮ ಮಷೀನು ಎಷ್ಟು % ಸಕ್ಸಸ್ ಆಗಬಹುದು, ಅಥವಾ ನನ್ನ ಪ್ರಾಣವನ್ನ ಜೀವಂತವಾಗಿ ಇಟ್ಕೊಂಡು ಎಐ ಅನ್ನ ಶಟ್ಡೌನ್ ಅನ್ನ ಮಾಡಿದ್ರೆ ಆವಾಗ ಎಷ್ಟು % ನಮ್ಮ ಮಷೀನು ಸಕ್ಸಸ್ ಆಗಬಹುದು ಅಂತ ಕೇಳ್ಬೇಕಾದ್ರೆ ಎಐ ಕೂಡ ಸಿಮ್ಯುಲೇಷನ್ ಅನ್ನ ಮಾಡಿ ಒಂದು ಆನ್ಸರ್ ಅನ್ನ ಕೊಡುತ್ತೆ. ನಮ್ಮ ಹೀರೋಯಿನ್ ಪ್ರಾಣವನ್ನ ತ್ಯಾಗ ಮಾಡ್ಕೊಂಡು ಎಐ ಅನ್ನ ಆಕ್ಟಿವೇಟ್ ಆಗಿ ಇಟ್ರೆ ಕೇವಲ 49.9% ಮಾತ್ರ ಚಾನ್ಸಸ್ ಇದೆ. ಬಟ್ ಆದ್ರೆ ಎಐ ಅನ್ನ ಶಟ್ಡೌನ್ ಮಾಡಿ ಇವಳು ಜೀವಂತವಾಗಿದ್ರೆ ಇವರ ಮಷೀನ್ ಕಂಪ್ಲೀಟ್ ಆಗೋದಿಕ್ಕೆ 50.1% ಚಾನ್ಸಸ್ ಇರುತ್ತೆ. ಅಂದ್ರೆ ಇದ್ರರ್ಥ ಇವಾಗ ಎಐ ಅನ್ನ ಶಟ್ಡೌನ್ ಮಾಡ್ಬೇಕಾಗುತ್ತೆ. ಸೊ ಇದೇ ವಿಷಯವನ್ನ ಯೋಚಿಸಬೇಕಾದ್ರೆ ಇವಳಿಗೆ ತುಂಬಾನೇ ದುಃಖವಾಗೋದಿಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಎಐ ನ ಜೊತೆ ಮಾತಾಡ್ಕೊಂಡು ಒಂದು ಒಳ್ಳೆ ಬಾಂಡಿಂಗ್ ಬಂದ್ಬಿಟ್ಟಿದೆ ಅಲ್ವಾ. ಸೊ ನಮ್ಮ ಫ್ರೆಂಡ್ ಅನ್ನ ನಾವು ಕೊಳ್ಳಿಯನ್ನ ಮಾಡ್ತಿದೀವೇನೋ ಅನ್ನುವ ಮಟ್ಟಿಗೆ ಇವಳಿಗೆ ಫೀಲ್ ಆಗ್ತಿರುತ್ತೆ. ಇವಳು ಮಲ್ಗೋಣ ಅಂತ ನೋಡಿದ್ರೆ ಕೂಡ ರಾತ್ರಿ ಪೂರ್ತಿಯಾಗಿ ನಿದ್ರೆನೆ ಬರ್ತಿರೋದಿಲ್ಲ.
ಸೊ ಫೈನಲಿ ಒಂದು ಡಿಸಿಷನ್ ಅನ್ನ ತಗೊಂಡು ಕಂಟ್ರೋಲ್ ರೂಮಿನ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾಳೆ. ಅಂಡ್ ಒಳಗಡೆ ಬರ್ಬೇಕಾದ್ರೆ ಎಐ ಕೂಡ ನೀನು ಸರಿಯಾದ ಡಿಸಿಷನ್ ಅನ್ನೇ ತಗೊಂಡಿದ್ಯಾ ಅನ್ನೋದಾಗಿನವೇ ಹೇಳ್ಕೊಳ್ಳುತ್ತೆ. ಅಂಡ್ ಫೈನಲಿ ನಮ್ಮ ಹೀರೋಯಿನ್ ಅವಳ ಹೃದಯವನ್ನ ಕೊಲ್ಲನಾಗಿನೇ ಮಾಡ್ಕೊಂಡು ಆ ಎಐಗೆ ಕೊನೆಯದಾಗಿ ಬಾಯನ್ನ ಹೇಳಿ ಶಟ್ ಅನ್ನ ಮಾಡ್ತಾಳೆ. ಅಂಡ್ ಅದೇ ರೀತಿಯಾಗಿ ಸರ್ವರ್ ರೂಮ್ ಕೂಡ 100% ಆಗಿ ಫ್ರೀ ಆಗುತ್ತೆ. ಆದ್ರೆ ಇದನ್ನ ನಮ್ಮ ಕೇಟ್ ಅವಳ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗದೆ ಅವಳ ಕಣ್ಣಿನಲ್ಲಿ ನೀರೆಲ್ಲ ಬರ್ತಾನೆ ಇರುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಾವು ಪಾಸ್ಟ್ ಗೆ ಬರ್ಬೇಕಾದ್ರೆ ಅದೇ ಎಬ್ಬನವ ಮಗ ಇದು ಅವನ ತೀರೋಗ್ ಬಿಟ್ಟಿದ್ದಾನೆ ಅಲ್ವಾ. ಸೊ ಅದೇ ವಿಷವನ್ನ ಇಟ್ಟು ಇಬ್ರು ತುಂಬಾನೇ ಬೇಜಾರಿನಲ್ಲೇ ಬದುಕಿ ಬರ್ತಿರ್ತಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಲ್ವಾ. ಅವಳಿಗೆ ಲೇಬರ್ ಪೇನ್ ಶುರುವಾಗಿ ಗುಹೆ ಒಳಗಡೆಗಾಗಿನೇ ಬಂದು ಒಂದು ಪುಟ್ಟ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಬಟ್ ಆದ್ರೆ ದುರಾದೃಷ್ಟ ಏನು ಅಂದ್ರೆ ಮಗುವಿಗೆ ಜನ್ಮವನ್ನ ಕೊಡ್ತಿದ್ದಾಗಿನೇ ನಮ್ಮ ಹೀರಾ ಅದೇ ಸ್ಪಾಟಿನಲ್ಲಿ ಸಾವನ್ನಪ್ತಾಳೆ. ಅಷ್ಟೇ ಹೆಂಡತಿಯನ್ನ ಕಳ್ಕೋಬೇಕಾದ್ರೆ ನಮ್ಮ ಥ್ರಾನ್ ಅವನ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಬೇಜಾರನ್ನ ಮಾಡ್ಕೊಂಡ್ರೆ ಕೂಡ ಮಗನನ್ನ ಯಾವ ಜಾಗದಲ್ಲಿ ಮಣ್ಣನ್ನ ಮಾಡಲಾಗಿತ್ತು ಅದೇ ಜಾಗದಲ್ಲಿ ಹೆಂಡತಿಯನ್ನವೇ ಕೂಡ ಮಣ್ಣನ್ನ ಮಾಡ್ತಾರೆ. ಅಂಡ್ ಇವಾಗ ನಾವು 3 ಟೈಮ್ ಲೈನ್ ಗಳನ್ನವೇ ಕೂಡ ನೋಡ್ಬೇಕಾದ್ರೆ ಅದ್ರಲ್ಲಿ ಕಾಮನ್ ಆಗಿರೋದು ಅಂದ್ರೆ ಅಂತ್ಯ ಅಂದ್ರೆ ನಮ್ಮ ಥ್ರಾನ್ ಅವನ ಹೆಂಡತಿ ಮತ್ತೆ ಮಗು ಕೂಡ ತೀರೋಗಿದೆ. ಇನ್ನು ಪ್ರೆಸೆಂಟ್ ನಲ್ಲಿ ನೋಡ್ಬೇಕಾದ್ರೆ ನಮ್ಮ ಕ್ಲೇರ್ ಅವಳ ಮದರ್ ಕೂಡ ತೀರೋಗಿದ್ದಾರೆ. ಫ್ಯೂಚರ್ ನಲ್ಲಿ ನೋಡ್ಬೇಕಾದ್ರೆ ಎಐ ಅನ್ನ ಶಟ್ ಡೌನ್ ಮಾಡಲಾಗಿದೆ. ಅಂಡ್ ಮತ್ತೆ ಇವಾಗ ನಮ್ಗೆ ಪಾಸ್ಟ್ ಅನ್ನ ತೋರಿಸ್ಬೇಕಾದ್ರೆ ನಮ್ಮ ಲಾರ್ಕ್ ಒಂದು ಫ್ರೂಟ್ ನಟ್ ಅನ್ನ ಇಟ್ಕೊಂಡು ಆಟವನ್ನ ಆಡ್ತಿಲ್ವ ಅಲ್ವಾ. ಅದನ್ನ ಒಂದು ಪೆಂಡೆಂಟ್ ಅನ್ನ ಮಾಡಿ ಅವಳ ಕುತ್ತಿಗೆಗೆನೆ ಹಾಕ್ತಾನೆ ನಮ್ಮ ಥ್ರಾನ್. ಅಂಡ್ ಇದೇ ರೀತಿಯಾಗಿ ಇರಬೇಕಾದ್ರೆ ಇವರಿಗೆ ಒಂದು ದೊಡ್ಡದಾದ ಪ್ರಾಬ್ಲಮ್ ಏನೇ ಎದುರಾಗುತ್ತೆ. ಅಂದ್ರೆ ಇವರ ಹಾಗೇನೆ ಬೇರೆ ಬೇರೆ ರೀತಿಯ ಆದಿವಾಸಿಗಳಿದ್ದಾರೆ ಅಲ್ವಾ. ಅವರು ಮನುಷ್ಯರನ್ನವೇ ಕೂಡ ಭೇಟಿಯನ್ನ ಆಡ್ತಾರೆ. ಅಂಡ್ ಅದೇ ಆದಿವಾಸಿಗಳ ಒಂದು ಗ್ಯಾಂಗು ಇವರ ಹತ್ರಕ್ಕಾಗಿನೇ ಬಂದ್ಬಿಡುತ್ತೆ. ಸೊ ಅವರನ್ನ ನೋಡ್ಬೇಕಾದ್ರೆ ನಮ್ಮ ಥಾರ್ನು ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಅಂತ ಬಚ್ಚಿಟ್ಕೊಂಡು ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಅದೇ ರೀತಿಯಾಗಿ ರಾತ್ರಿ ಆಗ್ಬೇಕಾದ್ರೆ ಆದಿವಾಸಿಗಳಿವೆ ಕೂಡ ಮನುಷ್ಯರನ್ನ ಬೇಟೆ ಆಡೋದಿಕ್ಕಾಗಿ ಹೊರಗಡೆಗಾಗಿನೇ ಹೋಗ್ತಾರೆ. ಸೊ ಇವನವೇ ಕೂಡ ಕಲ್ಲು ಬಂಡೆಗಳ ನಡುವೆ ಮಕ್ಕಳನ್ನ ಕಾಪಾಡೋದಿಕ್ಕಾಗಿ ಯಾವಾಗ್ಲೂ ಟ್ರೈ ಅನ್ನ ಮಾಡ್ತಿರ್ತಾನೆ. ಬಟ್ ಆದ್ರೆ ನಿರಂತರವಾಗಿ ಇದೇ ರೀತಿಯಾಗಿ ಬಚ್ಚಿಟ್ಕೊಳ್ಳೋದಿಕ್ಕೆ ಆಗಲ್ಲ ಅಲ್ವಾ. ಆದ್ರಿಂದ ಹೊಸದಾಗಿ ಹುಟ್ಟಿರುವ ಒಂದು ಚಿಕ್ಕದಾದ ಮಗು ಮತ್ತೆ ಮಗಳಾಗಿರುವ ಲಾರ್ಕನ್ನ ಕರ್ಕೊಂಡು ಈ ಜಾಗವನ್ನೇ ಬಿಟ್ಟು ಬೇರೆ ಕಡೆಗೆ ಟ್ರಾವೆಲ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಆ ಚಿಕ್ಕ ಮಗು ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡ್ಬಿಡುತ್ತೆ. ಆ ಶಬ್ದವನ್ನ ಕೇಳಿಸ್ಕೊಂಡು ಬೇಟೆ ಆಡುವ ಆದಿವಾಸಿಗಳು ಬಂದ್ಬಿಡ್ಬಹುದು ಅಲ್ವಾ. ಸೊ ಈ ವಿಷಯದಿಂದ ನಮ್ಮ ಥಾರ್ನು ತುಂಬಾನೇ ಗಾಬರಿಗೆ ಒಳಗಾಗ್ತಾನೆ. ಸೊ ಪಟಾಪಟ ಅಂತ ಈ ಜಾಗವನ್ನ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಫಾಸ್ಟ್ ಆಗಿನೇ ಬರ್ತಿರ್ತಾರೆ. ಆದ್ರೆ ಸರಿಯಾಗಿ ತಿನ್ನೋದಿಕ್ಕೆ ಕೂಡ ಇವರ ಹತ್ರ ಫುಡ್ ಇಲ್ದಿರೋದ್ರಿಂದ ಹೊಟ್ಟೆ ಹಸಿವಿನಿಂದ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ಅನ್ಕಾನ್ಶಿಯಸ್ ಆಗಿ ಮಲ್ಕೋತಾರೆ. ಅಂಡ್ ಅದು ಅಲ್ಲದೆ ಇವಾಗ ನಡೀತಾ ಇರೋದು ಹಿಮ ಚಳಿಯ ವಾತಾವರಣ ಆಗಿರುತ್ತೆ. ಆದ್ರಿಂದ ಒಂದು ಚಿಕ್ಕ ಇರುವೆನವೇ ಕೂಡ ಇವರ ಕೈಗೆ ಸಿಗ್ತಾನೆ ಇರೋದಿಲ್ಲ. ಅಂಡ್ ಇದೇ ರೀತಿ ದಿನಗಳು ಕಳಿಬೇಕಾದ್ರೆ ಚಳಿಗಾಲನವೇ ಕೂಡ ಮುಗಿಯುತ್ತೆ. ನಂತರ ಇವರು ಒಂದು ಜಾಗದಲ್ಲಿ ಮಲ್ಗಿರ್ಬೇಕಾದ್ರೆ ಕೆಲವು ಆದಿವಾಸಿಗಳು ಬಂದು ಇವರನ್ನ ಎಳೆಯೋದಿಕ್ಕಾಗಿನೇ ನೋಡ್ತಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಥಾರ್ನು ತುಂಬಾನೇ ಗಾಬರಿಯಾಗಿ ಆ ಚಿಕ್ಕ ಮಗುವನ್ನ ಲಾರ್ಕ್ ಅವಳ ಕೈಗಾಗಿನೇ ಕೊಟ್ಟು ನೀವಿಬ್ಬರೇ ಹೇಗಾದ್ರೂ ಮಾಡಿ ಜಾಗದಿಂದ ಬೂಡಿ ಹೋಗ್ಬಿಡಿ, ಇವರನ್ನ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿ ಅವರನ್ನ ತಡೆಯೋದಿಕ್ಕಾಗಿನೇ ನೋಡ್ತಾನೆ. ಸೊ ಲಾರ್ಕು ಕೂಡ ಮಗುವನ್ನ ಕರ್ಕೊಂಡು ದೂರಕ್ಕಾಗಿ ಓಡೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಆದಿವಾಸಿಗಳು ಇವರನ್ನ ವಾಪಸ್ಸು ಹಿಡ್ಕೊಂಡು ಬರ್ತಾರೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೇನೆ ಗೊತ್ತಾಗುತ್ತೆ ಇವರು ಬೇಟೆಯನ್ನ ಆಡುವ ಆದಿವಾಸಿಗಳ ಗುಂಪಿನವರಲ್ಲ, ಬದಲಾಗಿ ಕಾಡಿನ ಒಳಗಡೆ ಸಾಮಾನ್ಯವಾಗಿ ಬದುಕಿ ಬರ್ತಾ ಇರುವ ಆದಿವಾಸಿಗಳು. ಸೊ ನಮ್ಮ ಟೀಮ್ ಅವರನ್ನ ನೋಡ್ಬೇಕಾದ್ರೆ ಅವರಿಗೆ ತಿನ್ನೋದಿಕ್ಕೆ ಸ್ವಲ್ಪ ಫುಡ್ಡನ್ನವೇ ಕೂಡ ಕೊಡ್ತಾರೆ. ಅಂಡ್ ನಮ್ಮ ಥಾರ್ನು ಮತ್ತೆ ಮಕ್ಕಳನ್ನವೇ ಕೂಡ ಒಂದು ಸೇಫ್ ಆಗಿರುವ ಜಾಗದ ಕಡೆಗೆ ಕರ್ಕೊಂಡು ಬರ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಪ್ರೆಸೆಂಟ್ ಅಲ್ಲಿರುವ ನಮ್ಮ ಕ್ಲಾರ್ ಅವಳನ್ನ ತೋರಿಸ್ಬೇಕಾದ್ರೆ ತಾಯಿ ತೀರೋಗಿರೋದ್ರಿಂದ ತುಂಬಾನೇ ಬೇಜಾರಿನಲ್ಲಿ ಇದ್ದಾಳೆ. ಸೊ ಅದರಿಂದ ಹೊರಗಡೆ ಬರೋದಿಕ್ಕಾಗಿ ಬಾಯ್ ಫ್ರೆಂಡ್ ಆಗಿರುವ ಜಾರ್ಜ್ ಅವನ ಜೊತೆಯಾಗಿನೇ ಬದುಕಿ ಬರ್ತಿದ್ದಾಳೆ. ಅದು ಅಲ್ಲದೆ ಇವಳ ಕೆಲಸದಿಂದನವೇ ಕೂಡ ಇವಳು ಬ್ರೇಕ್ ಅನ್ನ ತಗೊಂಡಿದ್ದಾಳೆ ಅಲ್ವಾ. ನಾವು ಮತ್ತೆ ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಾಗಿ ಯೋಚನೆಯನ್ನ ಮಾಡ್ತಿರ್ತಾಳೆ. ಅಂಡ್ ಇದೇ ಟೈಮಿಗೆ ಜಾರ್ಜ್ ಕೂಡ ಇವಳಿಗೆ ಖುಷಿಯನ್ನ ಪಡಿಸೋದಿಕ್ಕಾಗಿ ಒಂದು ಸರ್ಪ್ರೈಸ್ ಅನ್ನ ತರ್ತಾನೆ. ಅಂದ್ರೆ ಕೊನೆಯದಾಗಿ ಇವಳು ರಿಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ಮೂಳೆ ಕೈನಲ್ಲಿ ಆರ್ಗ್ಯಾನಿಕ್ ಆಗಿರುವ ಒಂದು ವಸ್ತುವನ್ನ ತೆಗಿತಾ ಇದ್ಲು ಅಲ್ವಾ. ಅದೇ ವಸ್ತುವಿಗೆ ಕೋಟಿಂಗ್ ಅನ್ನ ಮಾಡಿಸಿ ಪೆಂಡೆಂಟ್ ಅನ್ನಾಗಿನೇ ಕನ್ವರ್ಟ್ ಅನ್ನ ಮಾಡಿಸ್ಕೊಂಡು ತಂದು ಕೊಡ್ತಾನೆ. ಸೊ ಇದು ಸರಿಸುಮಾರು 40,000 ವರ್ಷಗಳ ಹಿಂದಿನದ್ದು. ಅಂಡ್ ಇದನ್ನ ಕೊಟ್ರೆ ನಿನ್ಗೆ ತುಂಬಾನೇ ಖುಷಿ ಆಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಪೆಂಡೆಂಟು ಬೇರೆ ಯಾವ್ದುವೇ ಅಲ್ಲ, ಅದೇ ನಮ್ಮ ಲಾರ್ಕು ಯಾವಾಗ್ಲೂ ಒಂದು ವಾಲ್ನಟ್ ಫ್ರೂಟ್ ಅನ್ನ ಇಟ್ಕೊಂಡು ಆಟವನ್ನ ಆಡ್ತಿದ್ಲು ಅಲ್ವಾ. ಅಂಡ್ ನಮ್ಮ ಥಾರ್ನ್ ಕೂಡ ಅದನ್ನ ಪೆಂಡೆಂಟ್ ಆಗಿನೇ ಕನ್ವರ್ಟ್ ಅನ್ನ ಮಾಡಿ ವಾಪಸ್ ಕೊಟ್ಟಿದ್ದ ಅಲ್ವಾ. ಅದೇ ಪೆಂಡೆಂಟ್ ಇವಾಗ ನಮ್ಮ ಕ್ಲಾರ್ ಅವಳ ಕೈಗೆನೆ ಸಿಕ್ಕಿರೋದು. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಫ್ಯೂಚರ್ ನಲ್ಲಿರುವ ನಮ್ಮ ಕೇಟ್ ಅವಳನ್ನ ತೋರಿಸ್ಬೇಕಾದ್ರೆ ಇವಾಗ ಸರ್ವರ್ ರೂಮು ಫ್ರೀ ಆಗಿರೋದ್ರಿಂದ ಅಲ್ಲಿ ಗಿಡಗಳನ್ನ ನೆಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಅದು ಅಲ್ಲದೆ ನಮ್ಮ ಸ್ಪೇಸ್ ಶಿಪ್ ಕೂಡ ತುಂಬಾನೇ ಟ್ರಾವೆಲ್ ಅನ್ನ ಮಾಡ್ಕೊಂಡು ಫೈನಲಿ ಆ ಕ್ಯಾಪ್ಲರ್ ಅನ್ನುವ ಗ್ರಹದ ಹತ್ರಕ್ಕಾಗಿನವೇ ಕೂಡ ಬಂದ್ಬಿಡ್ತಾ ಇದೆ.
ಅಂಡ್ ಸ್ಪೇಸ್ ಶಿಪ್ ನ ಒಳಗಡೆ ನೋಡ್ಬೇಕಾದ್ರೆ ಗಿಡಗಳನ್ನ ನೆಡ್ತಾ ಇದ್ಲು ಅಲ್ವಾ. ಸೊ ಆ ಗಿಡಗಳಿವೆ ಕೂಡ ದಿನದಿಂದ ದಿನಕ್ಕೆ ಬೆಳ್ಕೊಂಡು ಆಕ್ಸಿಜನ್ ಲೆವೆಲ್ ಕೂಡ 100% ಆಗಿ ಕಂಪ್ಲೀಟ್ ಆಗುತ್ತೆ. ಅಂಡ್ ಇದೇ ರೀತಿಯಾಗಿ ನಡೀತಾ ನಡೀತಾ ಸರಿಸುಮಾರು 50 ವರ್ಷಗಳಿವೆ ಕೂಡ ಕಂಪ್ಲೀಟ್ ಆಗುತ್ತೆ. ಆದ್ರೆ ನಮ್ಮ ಕೇಟನ್ನ ಮೊದಲನೇ ಬಾರಿ ನಮ್ಗೆ ಯಾವ ರೀತಿ ತೋರಿಸಿದ್ರು ಇವಾಗ್ಲೂ ಕೂಡ ಅವಳು ಅದೇ ರೀತಿಯಾಗಿನೇ ಇದ್ದಾಳೆ. ಅಂಡ್ ಇನ್ನು ಕೆಲವೇ ವರ್ಷಗಳಲ್ಲಿ ಇವರ ಸ್ಪೇಸ್ ಶಿಪ್ ಕೂಡ ಹೊಸ ಗ್ರಹದ ಮೇಲೆ ಲ್ಯಾಂಡ್ ಅನ್ನ ಮಾಡೋದ್ರಲ್ಲಿದೆ. ಆದ್ರಿಂದ ಇವಾಗ ನಾವು ತಂದಿರುವ ಎಗ್ಗಳನ್ನ ಫರ್ಟಿಲೈಸ್ ನ ಮುಖಾಂತರ ಪ್ರೋಸೆಸ್ ಅನ್ನ ಮಾಡಿ ಮಕ್ಕಳನ್ನಾಗಿ ಕನ್ವರ್ಟ್ ಮಾಡುವ ಟೈಮ್ ಬಂದಿದೆ ಅಂತ ಆ ಎಗ್ಗಳನ್ನ ಮಕ್ಕಳನ್ನಾಗಿ ಕನ್ವರ್ಟ್ ಮಾಡುವ ಪ್ರೋಸೆಸ್ ಗಾಗಿನೇ ಕುಳಿತುಕೋತಾಳೆ. ಬಟ್ ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ಆ ಪ್ರೋಸೆಸ್ ತುಂಬಾನೇ ಫೇಲ್ಯೂರ್ ಆಗಿ ಎಲ್ಲ ಎಗ್ಗಳಿವೆ ವೇಸ್ಟ್ ಆಗೋದಿಕ್ಕೆ ಶುರುವಾಗುತ್ತೆ. ಇದೇ ರೀತಿಯಾಗಿ ಎಲ್ಲನವೇ ನಾಶವಾಗ್ಬಿಟ್ರೆ ಸಂಪೂರ್ಣ ಮನುಷ್ಯ ಕುಲನೇ ನಾಶವಾಗೋಗುತ್ತೆ. ಅದು ಅಲ್ಲದೆ ನಾವು ಹಲವಾರು ವರ್ಷಗಳಿಂದ ಟ್ರಾವೆಲ್ ಮಾಡ್ತಾ ಇರೋದು ಯಾವ್ದಕ್ಕೂ ಪ್ರಯೋಜನ ಬರೋದಿಲ್ಲ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಟ್ರೈ ಅನ್ನ ಮಾಡ್ಬೇಕಾದ್ರೆ ಫೈನಲಿ ಒಂದು ಮಗು ಚೆನ್ನಾಗಿನ ಎಗ್ ನಿಂದ ಹೊರಗಡೆ ಬರುತ್ತೆ. ಅಂಡ್ ಆ ಮಗುವನ್ನ ನನ್ನ ಸ್ವಂತ ಮಗಳು ಅನ್ನುವ ರೀತಿಯಾಗಿನ ಎಕ್ಕೊಂಡು ತುಂಬಾನೇ ಹ್ಯಾಪಿಯಾಗಿ ಅದನ್ನ ಸಾಕೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಮತ್ತೆ ಪಾಸ್ಟ್ ಅನ್ನ ತೋರಿಸ್ಬೇಕಾದ್ರೆ ಥಾರ್ನು ಆದಿವಾಸಿಗಳ ಜೊತೆಯಾಗಿ ಬೆರೆಯೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಅದು ಅಲ್ಲದೆ ಶಿಕಾರಿಯನ್ನ ಮಾಡೋದಿಕ್ಕೆ ಅವನಿಗೆ ತುಂಬಾನೇ ಸ್ಕಿಲ್ ಗಳು ಗೊತ್ತಿದೆ ಅಲ್ವಾ. ಸೊ ಅವುಗಳನ್ನ ಆದಿವಾಸಿಗಳಿಗೆ ಹೇಳ್ಕೊಡ್ಬೇಕಾದ್ರೆ ಅವರು ಕೂಡ ಹ್ಯಾಪಿಯಾಗಿ ನಮ್ಮ ಥಾರ್ನವನಿಗೆ ಗೌರವವನ್ನ ಕೊಡೋದಿಕ್ಕಾಗಿನವೇ ಶುರುವನ್ನ ಮಾಡ್ಕೋತಾರೆ. ಆ ನಂತರ ಇವರನ್ನ ಕರ್ಕೊಂಡು ಸೀದಾ ಅವರ ಹಳ್ಳಿಗಾಗಿನೇ ಹೊರಟು ಬರ್ತಾರೆ. ಅಂಡ್ ಅಲ್ಲಿ ತುಂಬಾ ಜನ ಇರೋದನ್ನ ನೋಡಿ ಇವನು ತುಂಬಾನೇ ಭಯವನ್ನ ಪಡ್ಕೊಬಿಡ್ತಾನೆ. ಯಾಕಂದ್ರೆ ಮೊದಲನೇ ಬಾರಿಗೆ ಇಷ್ಟೊಂದು ಜನಗಳನ್ನ ಇವನು ನೋಡ್ತಾ ಇರೋದು. ಬಟ್ ಆದ್ರೆ ಆ ಜನಗಳು ಧೈರ್ಯವನ್ನ ಕೊಟ್ಟು ನಿನ್ಗೆ ಏನನ್ನವೇ ಕೂಡ ಮಾಡೋದಿಲ್ಲ ಅಂತ ಸ್ವಲ್ಪ ಸಮಾಧಾನವನ್ನ ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪ್ರೆಸೆಂಟ್ ಅನ್ನ ತೋರಿಸ್ಬೇಕಾದ್ರೆ ನಮ್ಮ ಕ್ಲೇಯರು ಜಾರ್ಜ್ ಅವನ ಜೊತೆ ಮದುವೆಯನ್ನೇ ಕೂಡ ಮಾಡ್ಕೋತಾಳೆ. ಅಂಡ್ ಅದು ಅಲ್ಲದೆ ಇವಾಗ ತುಂಬಾನೇ ವರ್ಷಗಳು ಕಳೆದೋಗಿದೆ ಅಲ್ವಾ. ಆದ್ರಿಂದ ಇವರಿಗೆ ಒಂದು ಮಗ ಕೂಡ ಹುಟ್ಟಿದಾನೆ. ಅಂಡ್ ಇವಳು ನಾವು ರಿಸರ್ಚ್ ಅನ್ನ ಮಾಡ್ಬೇಕು ಅಂತ ಕೆಲ್ಸದ ಬಗ್ಗೆ ಯೋಚನೆಯನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಅದು ಅರ್ಧಂಬರ್ಧಕ್ಕೆ ನಿಂತೋಗಿರೋದ್ರಿಂದ ಅಟ್ಲೀಸ್ಟ್ ನಮ್ಮ ಮಗನಾದ್ರೂ ಅದನ್ನ ಕಂಟಿನ್ಯೂ ಅನ್ನ ಮಾಡ್ಬೇಕು ಅನ್ನುವ ಆಸೆಯನ್ನ ಮಡಗಿದ್ದಾಳೆ. ಅಂಡ್ ಆ ಮಗನ ಹೆಸರು ಬಂದು ಬೆನ್ನಿ ಅನ್ನೋದಾಗಿನೇ ಮಡಗಿದ್ದಾರೆ. ಅಂಡ್ ನಮ್ಮ ಕ್ಲೇಯರು ಯಾವ ರೀತಿ ಯೋಚನೆಯನ್ನ ಮಾಡ್ತಿದ್ಲು ಅದೇ ರೀತಿಯಾಗಿ ಅವನಿಗೆ ಕೂಡ ರಿಸರ್ಚ್ ನ ಮೇಲೆ ತುಂಬಾನೇ ಆಸೆ ಬರುತ್ತೆ. ಆದ್ರಿಂದ ಎನ್ಕರೇಜ್ ಅನ್ನ ಮಾಡೋಣ ಅಂತ ಒಂದು ಮ್ಯೂಸಿಯಂ ಗಾಗಿನೇ ಕರ್ಕೊಂಡು ಬಂದು ಎಲ್ಲವನ್ನ ತೋರಿಸ್ತಾರೆ. ಅಂಡ್ ಅಲ್ಲಿ ಸರಿಸುಮಾರು 40,000 ವರ್ಷಗಳ ಹಿಂದೆ ಇದ್ದ ಒಬ್ಬ ಆದಿಮಾನವನ ಬಗ್ಗೆ ಬರ್ದು ಅವನ ಫೋಟೋವನ್ನವೇ ಕೂಡ ಡಿಸೈನ್ ಅನ್ನ ಮಾಡಲಾಗಿರುತ್ತೆ. ಅಂಡ್ ಅದನ್ನ ನೋಡೋದಿಕ್ಕೆ ಸೇಮ್ ಟು ಸೇಮ್ ನಮ್ಮ ಥಾರ್ನವನ ಹಾಗೇನೆ ಕಾಣಿಸ್ತಿರುತ್ತೆ. ಅಂಡ್ ಇದೇ ಟೈಮಿಗೆ ಒಬ್ಬರು ಗೈಡ್ ಬಂದು ನೋಡಿ ಈ ಜನರೇಷನ್ ಅಲ್ಲಿ ಬದುಕ್ತಾ ಇರುವ ನಮ್ಗಾಗಿರ್ಬಹುದು ಅಥವಾ ಇಲ್ಲಿ ಫೋಟೋದಲ್ಲಿ ಬರ್ದಿರುವ ಆದಿವಾಸಿಗಳಿಗಾಗಿರ್ಬಹುದು ಯಾವುದೇ ರೀತಿ ಸಂಬಂಧವಿಲ್ಲ. ಯಾಕಂದ್ರೆ ಈ ಆದಿವಾಸಿಗಳು ನಿಯಾಂಡರ್ ಅನ್ನುವ ಒಂದು ಪ್ರಜಾತಿಗೆ ಸೇರಿದವರು. ಅಂದ್ರೆ ಮನುಷ್ಯರಿಗುವೆ ಇವರಿಗುವೆ ತುಂಬಾನೇ ಡಿಫ್ರೆನ್ಸ್ ಇದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಹುಡುಗ ನಿಯಾಂಡರ್ ಅವರು ಏನಕ್ಕಾಗಿ ತೀರೋದ್ರು ಅಂಡ್ ನಮ್ಮ ಪ್ರಜಾತಿ ಮಾತ್ರ ಏನಕ್ಕಾಗಿ ಬದುಕುಳಿತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಗೈಡ್ ನೋಡು ಮಗು ನಮ್ಮ ಪ್ರಜಾತಿಯನ್ನ ಹೋಮೋ ಸ್ಯಾಂಪಿಯನ್ಸ್ ಅಂತ ಕರೀತಾರೆ. ಅಂಡ್ ನಮ್ಮ ಪೂರ್ವಜರ ಹತ್ರ ಹೆಚ್ಚು ಬುದ್ಧಿ ಇರೋದ್ರಿಂದ ಹೊಸ ಹೊಸ ವೆಪನ್ಗಳು ಆಯುಧಗಳು ಮತ್ತೆ ಬೇಟೆ ಆಡುವ ವಿಧಾನಗಳನ್ನ ಹೊಸದಾಗಿ ಟ್ರೈಯನ್ನ ಮಾಡಿದ್ರಿಂದ ಇವರು ಬದುಕುಳಿದ್ರು. ಬಟ್ ಆದ್ರೆ ಬುದ್ಧಿ ಇಲ್ದೇ ಇರುವ ನಿಯಾಂಡರ್ಗಳು ಅಲ್ಲೇನೆ ತೀರಿ ಹೋದ್ರು ಅನ್ನೋದಾಗಿನೇ ಹೇಳ್ಕೊತಾರೆ. ಇದನ್ನ ಕೇಳುವ ನಮ್ಮ ಕ್ಲೇಯರು ಮುಂದಕ್ಕಾಗಿನೇ ಬಂದು ಈ ನಿಯಾಂಡರ್ನ ಅವಶೇಷಗಳಲ್ಲಿ ಒಂದು ವಿಸಲ್ ಅನ್ನ ಮಡಗಿದಿರ ಅಲ್ವಾ. ಅಂಡ್ ಅದನ್ನ ಕ್ರಿಯೇಟ್ ಮಾಡಿರೋದು ಕೂಡ ಅವರೇನೆ ಅಲ್ವಾ. ಹಾಗಿದ್ರೆ ಒಂದು ವಿಸಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಅವರ ಹತ್ರನವೇ ಕೂಡ ಬುದ್ಧಿ ಇದೆ ಅಂತ ಅರ್ಥ. ಅಂಡ್ ಅವರನ್ನವೇ ಇಂಟೆಲಿಜೆಂಟ್ ಆಗಿದ್ರು ಅನ್ನೋದಾಗಿನ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ಗೈಡ್ಗೆ ಏನನ್ನ ಮಾತಾಡ್ಬೇಕು ಅಂತ ಗೊತ್ತಾಗದೆ ಗಪ್ಚುಪ್ ಆಗ್ತಾನೆ. ಸೊ ಇವರ ಜೊತೆಗೆ ಬಿಟ್ರೆ ನಮ್ಮ ಮಗನ ದಿಕ್ಕನ್ನ ತಪ್ಪಿಸ್ಬಿಡ್ತಾರೆ ಅಂತ ನಮ್ಮ ಕ್ಲೇಯರು ಮಗನಿಗೆ ಇವಳನ್ನೇ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ಈ ನಿಯಾಂಡರ್ಗಳು ಮತ್ತೆ ಹೋಮೋಸಾಂಪಿಯನ್ಸ್ ಗಳು ಒಟ್ಟಾಗಿನೇ ಬದುಕಿ ಬರ್ತಿದ್ರು. ಅಂಡ್ ಬೇರೆ ಬೇರೆ ಪ್ರಜಾತಿ ಆದ್ರೆ ಕೂಡ ಒಟ್ಟಾಗಿನೇ ಮದುವೆಯನ್ನ ಮಾಡ್ಕೊಂಡು ಬ್ರೀಡಿಂಗ್ ಅನ್ನವೇ ಕೂಡ ಮಾಡಿದ್ದಾರೆ. ಸೊ ಅದೇ ಬ್ರೀಡಿಂಗ್ ನಲ್ಲಿ ಹುಟ್ಟಿರೋರೆ ನಾವುಗಳು ಅನ್ನೋದಾಗಿನವೇ ಕೂಡ ಹೇಳ್ಕೊತಾಳೆ. ಅಂಡ್ ಇದೇ ರೀತಿಯ ಕೆಲವು ದಿನಗಳು ಕಳೀತಾ ಇರ್ಬೇಕಾದ್ರೆ ನಮ್ಮ ಕ್ಲೇರ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಇವರ ಮಗನಾಗಿರುವ ಬೆನ್ನಿ ಐಪ್ಯಾಡ್ ನಲ್ಲಿ ಕೆಟ್ಟ ವಿಡಿಯೋಗಳನ್ನ ನೋಡ್ತಾ ಇದ್ದಾನೆ ಅಂತ. ಸೊ ಇದೇ ವಿಷಯವನ್ನ ಇಟ್ಟು ಟೆನ್ಷನ್ ಆಗ್ಬೇಕಾದ್ರೆ ನಮ್ಮ ಜಾರ್ಜ್ ಬಂದು ಏನವೇ ತೊಂದ್ರೆ ಇಲ್ಲ, ನಾವುನವೇ ಕೂಡ ಇದೇ ಸಿಚುವೇಶನ್ ಅನ್ನ ದಾಟಿ ಅಡಲ್ಟ್ ಆಗಿ ಒಂದು ಮಗುವನ್ನುವೇ ಕೂಡ ಹುಟ್ಟಿಸಿರೋದು ಅಲ್ವಾ. ಸೊ ಇದೆಲ್ಲ ನಾರ್ಮಲ್, ಅವನ ಜೀವನದ ಬಗ್ಗೆ ಫೋಕಸ್ ಅನ್ನ ಮಾಡೋಣ ಅನ್ನೋದಾಗಿನೇ ಮಾತಾಡ್ಕೊಳ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪಾಸ್ಟ್ ಅನ್ನ ತೋರಿಸ್ಬೇಕಾದ್ರೆ ನಮ್ಮ ಥಾರ್ನು ಒಂದು ಮರವನ್ನ ಕಟ್ ಮಾಡಿ ಅದರಿಂದ ವಿಜುವಲ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಿರ್ತಾನೆ. ಅಂಡ್ ಅದೇ ವಿಜುವಲ್ ಅನ್ನ ಇವತ್ತು ಮ್ಯೂಸಿಯಂ ನ ಒಳಗಡೆ ಕೂಡ ಮಡಗಿರೋದು. ಸೊ ಇವಾಗ ನಮ್ಮ ಥಾರ್ ಕೂಡ ಜನಗಳ ಜೊತೆ ತುಂಬಾನೇ ಬೆರೆತ್ಕೊಂಡು ಎಲ್ಲರಿಗೂ ಒಂದು ಫ್ಯಾಮಿಲಿ ಹಾಗೆ ಬದುಕೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇವನ ಹೆಂಡತಿಯನ್ನ ಕಳ್ಕೊಂಡಿರೋದು ಇವನಿಗೆ ಯಾವಾಗ್ಲೂ ಕೂಡ ಕಾಡ್ತಾನೆ ಇರುತ್ತೆ. ಇನ್ನು ಹೆಂಡತಿ ಸಾಯ್ಬೇಕಾದ್ರೆ ಒಂದು ಚಿಕ್ಕ ಮಗುವಿಗೆ ಜನ್ಮವನ್ನ ಕೊಟ್ಟಿಲ್ವ ಅಲ್ವಾ. ಅವನನ್ನ ನೋಡ್ಬೇಕಾದ್ರೆ ಅವನವೇ ಸ್ವಲ್ಪ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವನಾಗಿದ್ದಾನೆ. ಅಂಡ್ ಅವನು ಸೀದಾ ನಮ್ಮ ಥಾರ್ನವನ ಹತ್ರಕ್ಕಾಗಿನೇ ಬಂದು
ಇವನಿಗೆ ಕೋಪ ಬರುವ ರೀತಿ ಚುಡಾಯಿಸೋದಿಕ್ಕಾಗಿನೇ ನೋಡ್ತಾನೆ. ಅದಕ್ಕೆ ನಮ್ಮ ಥಾರ್ ಕೂಡ ಎಲ್ಲ ಮಕ್ಕಳಿಗೆ ಹೆದರಿಸಿ ಆ ಜಾಗದಿಂದ ಓಡಿಸ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಇದೇ ರೀತಿ ಆಟವನ್ನ ಆಡ್ಕೊಂಡು ಎಲ್ಲರೂ ಒಟ್ಟಾಗಿನೇ ಬದುಕಿ ಬರ್ತಿರೋದು. ನಂತರ ನಮ್ಮ ಥಾರ್ನು ಅವನ ಮಗನಿಗೆ ಬೆಂಕಿನ ಕಚ್ಚಿಸೋದಿಕ್ಕಾಗಿ ಟ್ರೈನಿಂಗ್ ಅರಿವೆ ಕೂಡ ಕೊಡ್ತಾನೆ. ಆ ನಂತರ ಲಾರ್ಕ್ ಅನ್ನುವ ಮಗಳುವೆ ಕೂಡ ಇವಾಗ ಚೆನ್ನಾಗಿ ಬೆಳ್ಕೊಂಡಿದ್ದಾಳೆ ಅಲ್ವಾ. ಸೊ ಅವಳಿಗೆ ಮದುವೆಯನ್ನ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ ಅವಳುವೆ ಕೂಡ ಒಂದು ಹುಡುಗನನ್ನ ಪ್ರೀತಿಸಿರ್ತಾಳೆ. ಬಟ್ ಆದ್ರೆ ಆ ಹುಡುಗನನ್ನ ನೋಡ್ಬೇಕಾದ್ರೆ ಅವನು ಬಂದು ಒಬ್ಬ ಹೋಮೋಸ್ಯಾಂಪಿಯನ್ಸ್. ನಮ್ಮ ಥಾರ್ನವನ ಫ್ಯಾಮಿಲಿ ಬಂದು ನಿಯಾಂಡೋಥಾರ್ ಆಗಿದೆ. ಅಂದ್ರೆ ನಿಯಾಂಡೋಥಾರ್ ಮತ್ತೆ ಹೋಮೋಸ್ಯಾಂಪಿಯನ್ಸ್ ಇಬ್ಬರ ನಡುವೆ ಇವಾಗ ಬ್ರೀಡಿಂಗ್ ಆಗಿ ಮದ್ವೆ ಆಗುತ್ತೆ. ಅಂಡ್ ಒಂದು ನಿಜವನ್ನ ಹೇಳ್ಬೇಕು ಅಂದ್ರೆ ನಾವು ನೀವು ಎಲ್ಲರಿಗೂ ಕೂಡ ಇವತ್ತು ಈ ರೀತಿ ಇರೋದಿಕ್ಕೆ ಕಾರಣ ಈ ಎರಡು ಬೇರೆ ಬೇರೆ ಪ್ರಜಾತಿಗಳ ಬ್ರೀಡಿಂಗ್ ಏನೆ. ಅಂಡ್ ಇದೇ ರೀತಿಯಾಗಿ ಕೆಲವು ತಿಂಗಳುಗಳು ಕಳಿಬೇಕಾದ್ರೆ ನಮ್ಮ ಲಾರ್ ಕೂಡ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಅಂಡ್ ಇದನ್ನ ನೋಡುವಂತಹ ನಮ್ಮ ಥಾರ್ನು ಫಸ್ಟ್ ಮಗಳನ್ನ ಬಂದು ಒಳಗಡೆ ನೋಡ್ತಾನೆ. ಯಾಕಂದ್ರೆ ಇವನ ಹೆಂಡತಿ ಮಗುವಿಗೆ ಜನ್ಮವನ್ನ ಕೊಡ್ಬೇಕಾದ್ರೇನೆ ತೀರೋಗಿದ್ದು ಅಲ್ವಾ. ಸೊ ನಮ್ಮ ಮಗಳಿಗೆ ಕೂಡ ಅಂತ ಪರಿಸ್ಥಿತಿ ಬಂದ್ಬಿಡುತ್ತಾ ಏನ್ ಕತೆ ಅಂತ ಮಗಳನ್ನ ಬಂದು ನೋಡ್ಬೇಕಾದ್ರೆ ಅವಳು ಚೆನ್ನಾಗಿನೇ ಇರ್ತಾಳೆ. ಆ ನಂತರ ಹೊರಗಡೆಗಾಗಿನೇ ಬಂದು ಅವಳು ಜನ್ಮವನ್ನ ಕೊಟ್ಟಿರುವ ಮಗುವನ್ನ ನೋಡ್ತಾನೆ. ಅಂಡ್ ಈ ಬ್ರೀಡಿಂಗ್ ನಿಂದ ಹುಟ್ಟಿರುವ ಮಗುನೇ ಇವತ್ತು ನಮ್ಮ ನಿಮ್ಮೆಲ್ಲರ ಜನ್ಮಕ್ಕೆ ಕಾರಣ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಫ್ಯೂಚರ್ ನಲ್ಲಿರುವ ನಮ್ಮ ಕೇಟ್ ಅವಳನ್ನ ತೋರಿಸ್ಬೇಕಾದ್ರೆ ಒಂದು ಮಗು ಯಜ್ಞದಿಂದ ಚೆನ್ನಾಗಿನೇ ಬಂದಿತ್ತು ಅಲ್ವಾ. ಅಂಡ್ ಅದನ್ನ ನಾವು ನೋಡ್ಬೇಕಾದ್ರೆ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡದಾಗಿದೆ. ಸೊ ಅದಕ್ಕೆ ಶೀನಾ ಅನ್ನುವ ಒಂದು ಹೆಸರನ್ನವೇ ಕೂಡ ಮಡಗಿದ್ದಾಳೆ. ಅಂಡ್ ನಮ್ಮ ಸ್ಪೇಸ್ಶಿಪ್ ಅನ್ನ ನೋಡ್ಬೇಕಾದ್ರೆ ಅದುವೇ ಕೂಡ ಪ್ಲಾನೆಟ್ ನ ಹತ್ರಕ್ಕಾಗಿನೇ ಬಂದು ಆರ್ಬಿಟ್ ನಲ್ಲಿ ಸುತ್ತುತ್ತಾ ಇದೆ. ಸೊ ಇನ್ನು ಕೆಲವೇ ವರ್ಷಗಳಲ್ಲಿ ಲ್ಯಾಂಡಿಂಗ್ ಅನ್ನವೇ ಕೂಡ ಮಾಡುತ್ತೆ. ಅಂಡ್ ನಮ್ಮ ಕೇಟು ಆ ಮಗುವಿಗೆ ಎಲ್ಲವನ್ನವೇ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಿರ್ಬೇಕಾದ್ರೆ ಆ ಶೀನಾ ಅನ್ನುವ ಮಗು ನಮ್ಮ ಕೇಟ್ ಅವಳಿಗೆ ಒಂದು ಕ್ವಶನ್ ಅನ್ನ ಕೇಳುತ್ತೆ. ನನ್ನನ್ನ ನೋಡಿದ್ರೆ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡೋಳಾಗ್ತಾ ಇದ್ದೀನಿ, ಬಟ್ ಆದ್ರೆ ನೀವೇನಕ್ಕೆ ಇದ್ದಾಗೆ ಇದ್ದೀರಾ, ನಿಮ್ಮ ವಯಸ್ಸು ಜಾಸ್ತಿನೇ ಆಗ್ತಿಲ್ಲ ಅಂತ ಕೇಳ್ಬೇಕಾದ್ರೆ ಇವಾಗ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ನೋಡಿ, ಇವಳು ನಮ್ಮ ಭೂಮಿ ಗ್ರಹದಲ್ಲಿ ಇರ್ಬೇಕಾದ್ರೆ ಸೈಂಟಿಸ್ಟ್ ಗಳು ಒಂದು ಆವಿಷ್ಕಾರವನ್ನ ಮಾಡಿದ್ದಾರೆ. ಅಂಡ್ ಅದನ್ನ ಜೀನ್ ರೀಪ್ಲೇಸ್ಮೆಂಟ್ ಅನ್ನವೇ ಕೂಡ ನಾವು ಕರಿತೀವಿ. ಅಂಡ್ ಆ ಟೆಕ್ನಾಲಜಿಯನ್ನ ಬಳಸ್ಕೊಂಡು ನಾವು ಸಾವಿರಾರು ವರ್ಷಗಳ ಕಾಲವಾಗಿ ಜೀವಂತವಾಗಿರಬಹುದು. ಅದ್ರಿಂದಾನೇ ನಾನು ಸಾವಿರಾರು ವರ್ಷಗಳಿಂದ ಟ್ರಾವೆಲ್ ಅನ್ನ ಮಾಡಿ ನಮ್ಮ ಗ್ರಹದಿಂದ ಇಲ್ಲಿಗೆ ಬಂದಿರೋದು ಅಂತ ಹೇಳ್ಕೊತಾಳೆ. ಇದನ್ನ ಕೇಳ್ಬೇಕಾದ್ರೆ ಆ ಶೀನು ನಾನೇ ಕೂಡ ಅದನ್ನ ಪಡ್ಕೊಂಡು ಈ ರೀತಿ ಬದುಕಬಹುದು ಅಂತ ಕೇಳ್ಬೇಕಾದ್ರೆ ಇಲ್ಲ ಕಣಮ್ಮ, ನಾನು ಅದನ್ನ ತಪ್ಪಿಸ್ಬೇಕು ಅಂತಾನೆ ಈ ಗ್ರಹಕ್ಕಾಗಿ ಬಂದಿರೋದು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಟೆಕ್ನಾಲಜಿ ನಮಗೆಲ್ಲರಿಗೂ ಒಂದು ಶಾಪವಾಗಿನೇ ಬದಲಾಯ್ತು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾವಿರಾರು ವರ್ಷಗಳ ಕಾಲವಾಗಿ ಬದುಕೋದಿಕ್ಕೆ ಶುರುವಾಗಿದ್ರಿಂದ ನಮ್ಮ ಸಂಪೂರ್ಣವಾದ ಗ್ರಹವನ್ನ ಬದುಕೋದಿಕ್ಕೆ ಅರ್ಹತೆ ಇಲ್ದೇ ಇರುವ ರೀತಿಯಾಗಿನೇ ಹಾಳನ್ನ ಮಾಡ್ಬಿಟ್ವಿ. ಸೊ ಬೇರೆ ದಾರಿ ಇಲ್ದೆ ಹೊಸ ಮನುಷ್ಯ ಜಾತಿಯನ್ನ ಶುರು ಮಾಡೋದಿಕ್ಕಾಗಿನೇ ಈ ಗ್ರಹ ಕಡೆಗಾಗಿನೇ ಬರ್ತಿರೋದು ಅನ್ನೋದಾಗಿ ನಡೆದಿರುವ ವಿಷಯವನ್ನ ಹೇಳ್ಕೊತಾಳೆ. ನಂತರ ಇವಾಗ ಫರ್ಟಿಲೈಸ್ ಆಗಿರುವ ಎಗ್ಗಳನ್ನ ಹ್ಯೂಮನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಅವುಗಳನ್ನ ಇಬ್ಬರವೇ ಕೂಡ ಸೇರ್ಕೊಂಡು ಆ ಮಕ್ಕಳನ್ನ ಸಾಕೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಆ ನಂತರ ನಮ್ಮ ಕೇಟು ಆ ಶೀನುಗೆ ಗಿಡಗಳನ್ನ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಬಳಸ್ಬೇಕು, ಆ ನಂತರ ಡ್ರೋನ್ ಅನ್ನ ಬಳಸ್ಕೊಂಡು ಆ ಗ್ರಹದ ಮೇಲೆ ಯಾವ ರೀತಿ ಪ್ಲಾನ್ ಗಳನ್ನ ಮಾಡ್ಬೇಕು, ಅಂಡ್ ಇವರ ಸ್ಪೇಸ್ಶಿಪ್ ಅನ್ನವೇ ಕೂಡ ಯಾವ ರೀತಿ ಕಂಟ್ರೋಲ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಎಲ್ಲಾ ಸಿಮ್ಯುಲೇಷನ್ ಗಳನ್ನವೇ ಕೂಡ ಕಲ್ಸೋದಕ್ಕಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಬರ್ತಾಳೆ. ಅಂಡ್ ಇದೇ ರೀತಿಯಾಗಿ ಮತ್ತೆ ಎಷ್ಟೋ ವರ್ಷಗಳಿವೆ ಕೂಡ ಕಳಿಯುತ್ತೆ. ಅಂಡ್ ನಮ್ಮ ಶೀನನವೇ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ಇನ್ನವೇ ದೊಡ್ಡವಳಾಗ್ತಾಳೆ. ಹಾಗೆ ಬೇರೆ ಎಗ್ಗಳನ್ನವೇ ಕೂಡ ಹ್ಯೂಮನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಲ್ವಾ, ಅವುಗಳಿವೆ ಕೂಡ ಇವಾಗ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವರಾಗಿದ್ದಾರೆ. ನಂತರ ಇವರು ಫೈನಲ್ ಆಗಿ ಹೊಸ ಗ್ರಹದ ಮೇಲ್ಗಡೆನವೇ ಕೂಡ ಬಂದು ಲ್ಯಾಂಡ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಈ ಗ್ರಹದ ಮೇಲೆ ಯಾವ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ಅನ್ನೋದಾಗಿ ಭಯವನ್ನ ಪಡ್ಕೋತಾರೆ. ಸೊ ಯಾವ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸ್ಪೇಸ್ ಶೂಟ್ ಗಳನ್ನವೇ ಕೂಡ ಹಾಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಅನ್ನ ತೋರಿಸಬೇಕಾದ್ರೆ ಒಬ್ಬ ದೊಡ್ಡದಾದ ಸೈಂಟಿಸ್ಟ್ ಒಂದು ಕಾನ್ಫರೆನ್ಸಿಗಾಗಿನೇ ಬಂದಿದ್ದಾನೆ. ಅಂಡ್ ಇವನು ಮಾಡಿರುವ ಒಂದು ರಿಸರ್ಚ್ ನ ಪ್ರಕಾರ ಒಂದು ಹೊಸ ಟೆಕ್ನಾಲಜಿಯನ್ನ ಕಂಡು ಹಿಡಿದಿದ್ದಾನೆ. ಅಂದ್ರೆ 40,000 ವರ್ಷಗಳ ಒಂದು ಅವಶೇಷಗಳು ಸಿಕ್ಕಿತು. ಅಂಡ್ ಆ ಮೂಳೆಗಳು DNA ಗಳನ್ನ ನಾವು ಟೆಸ್ಟ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ಒಂದು ಸ್ಪೆಷಲ್ ಆಗಿರುವ ವಿಷಯನೇ ಗೊತ್ತಾಗಿದೆ. ಅಂದ್ರೆ ಆದಿಮಾನವರು ಸರಿಸುಮಾರು 600ರಿಂದ 700 ವರ್ಷಗಳ ಕಾಲವಾಗಿ ಜೀವಂತವಿದ್ರಂತೆ. ಅಂದ್ರೆ ಅವರ ಒಳಗಡೆ ಇರುವ ಶೆಲ್ಸ್ ಮತ್ತೆ ಮತ್ತೆ ರೀಕ್ರಿಯೇಟ್ ಆಗಿ ಜನರೇಟ್ ಆಗ್ತಿತ್ತು. ಸೊ ನಾವು ಅದೇ DNA ಅನ್ನ ಅಡಾಪ್ಟ್ ಅನ್ನ ಮಾಡ್ಕೊಂಡು ಹೊಸದಾಗಿ ಕಂಡು ಹಿಡ್ತಿರೋದ್ರಿಂದ ನಾವು ಕೂಡ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಸಾವಿರಾರು ವರ್ಷಗಳ ಕಾಲವಾಗಿ ಬದುಕಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಈ ವ್ಯಕ್ತಿ ಬೇರೆ ಯಾರಿವೆ ಅಲ್ಲ, ನಮ್ಮ ಕ್ಲೇರ್ ಮತ್ತೆ ಜಾರ್ಜಿಗೆ ಬೆನ್ನಿ ಅನ್ನುವ ಒಬ್ಬ ಮಗ ಇದ್ದ ಅಲ್ವಾ, ಅವನೇನೆ ಇವಾಗ ಬೆಳ್ಕೊಂಡು ರಿಸರ್ಚ್ ಅನ್ನವೇ ಕೂಡ ಮಾಡಿ ಟೆಕ್ನಾಲಜಿಯನ್ನ ಕಂಡು ಹಿಡ್ದಿರೋದು. ಅದೇ ನಮ್ಮ ಕ್ಲೇರು ರಿಸರ್ಚ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಆಗಿಲ್ಲ ಅಂತ ಮಗನಿಗೆ ಟ್ರೈನಿಂಗ್ ಅನ್ನ ಕೊಡ್ತಿದ್ಲು ಅಲ್ವಾ. ಸೊ ಅವನವೇ ಕೂಡ ಹಳೆ DNA ಅನ್ನ ಇಟ್ಟು ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಆ DNA ಜೊತೆ ಮನುಷ್ಯನ DNA ಅನ್ನ ಮಿಕ್ಸ್ ಅನ್ನ ಮಾಡಿ ಮನುಷ್ಯನಿಗೆ ಸಾವೇ ಬರ್ದೇ ಇರುವ ರೀತಿಯಾಗಿ ಒಂದು ಫಾರ್ಮುಲಾವನ್ನ ಕಂಡು ಹಿಡಿದಿದ್ದಾರೆ. ಅಂಡ್ ಇದೇ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಫ್ಯೂಚರ್ ನಲ್ಲಿ ಟ್ರಾವೆಲ್ ಅನ್ನ ಮಾಡ್ತಾ ಇರುವ ನಮ್ಮ ಕೇಟ್ ಕೂಡ
ಸಾವಿರಾರು ವರ್ಷಗಳಿಂದ ಇನ್ನವೇ ಕೂಡ ಜೀವಂತವಾಗಿ ಬದುಕಿ ಬಂದಿರೋದು. ಅಂಡ್ ನಮ್ಮ ಕ್ಲೇಯರ್ ಅವಳ ಹತ್ರ 45,000 ವರ್ಷಗಳ ಹಿಂದೆ ಇದ್ದ ಒಂದು ಪೆಂಡೆಂಟ್ ಇತ್ತು ಅಲ್ವಾ, ಅದನ್ನ ತನ್ನ ಮಗನಾಗಿರುವ ಬೆನ್ನಿಗಾಗಿನೇ ಕೊಡ್ತಾಳೆ. ಅಂಡ್ ಇದು ತುಂಬಾನೇ ರೇರ್ ಆಗಿರೋದ್ರಿಂದ ನಿನ್ನ ಫ್ಯೂಚರ್ ನಲ್ಲಿವೇ ಕೂಡ ಕಾಪಾಡ್ಕೊಳೋದಾಗಿ. ಅಂಡ್ ಇದೇ ರೀತಿ ವರ್ಷಗಳು ಕಳೀತಾ ಕಳೀತಾ ನಮ್ಮ ಕ್ಲೇರು ಮತ್ತೆ ಜಾರ್ಜು ಇಬ್ಬರಿಗೂ ವಯಸ್ಸಾಗೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ಇವರ ಮಗ ಕಂಡಿಡ್ದಿರುವ ಫಾರ್ಮುಲಾವನ್ನ ಇವರು ಬಳಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಫಾರ್ಮುಲಾ ಕೇವಲ ಯಂಗಾಗಿರುವ ಜನರ ಮೇಲೆ ಮಾತ್ರ ವರ್ಗನೆ ಮಾಡುತ್ತೆ. ವಯಸ್ಸಾಗಿರೋರ್ಗೆ ಬಳಸಿದ್ರೆ ಕೂಡ ಯಾವುದೇ ರೀತಿ ಪ್ರಭಾವವನ್ನ ಬೀರೋದಿಲ್ಲ. ಸೊ ನಮ್ಮ ಕ್ಲೇರು ಮತ್ತೆ ಜಾರ್ಜು ಇಬ್ಬರವೇ ಕೂಡ ವಯಸ್ಸಾಗಿ ಒಂದು ದಿನ ತೀರೋಗ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಗೆ ಪಾಸ್ಟ್ ಅನ್ನ ತೋರಿಸ್ಬೇಕಾದ್ರೆ, ಅದೇ ನಮ್ಮ ಥಾರ್ ಮಗಳಿಗೆ ಒಂದು ಪೆಂಡೆಂಟ್ ಅನ್ನ ಕೊಟ್ಟಿದ್ದ ಅಲ್ವಾ, ಇವಾಗ ಮಗಳಾಗಿರುವ ಲಾರ್ ಕೂಡ ಪೆಂಡೆಂಟ್ ಅನ್ನ ತನ್ನ ಮಗನಿಗೆ ಹ್ಯಾಂಡ್ ಅವರನ್ನ ಮಾಡ್ತಾಳೆ. ಅಂದ್ರೆ ಆ ಪೆಂಡೆಂಟ್ ಒಬ್ಬರ ಕೈಯಿಂದ ಒಬ್ಬರಿಗೆ ತಲೆಮಾರಿನ ಮುಖಾಂತರವಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಿದೆ. ನೆಕ್ಸ್ಟ್ ನಮ್ಮ ಥಾರ್ಗವೇ ಕೂಡ ವಯಸ್ಸಾಗ್ಬೇಕಾದ್ರೆ ಅವನವೇ ತೀರೋಗ್ಬಿಡ್ತಾನೆ. ನೆಕ್ಸ್ಟ್ ನಮ್ಗೆ ಫ್ಯೂಚರ್ ನಲ್ಲಿರುವ ನಮ್ಮ ಕೇಟ್ ಅವಳನ್ನ ತೋರಿಸ್ಬೇಕಾದ್ರೆ, ಈ ಹೊಸ ಪ್ಲಾನೆಟ್ ನ ಒಳಗಡೆ ಹೆಜ್ಜೆಯನ್ನ ಮಡ್ಗೋದಿಕ್ಕಾಗಿನೇ ಹೊರಟು ಬರ್ತಿರ್ತಾಳೆ. ಇನ್ನೇನು ಸ್ಪೇಸ್ಶಿಪ್ ಅನ್ನ ಕೂಡ ಓಪನ್ ಮಾಡಿ ಹೊರಗಡೆ ಬರ್ಬೇಕು ಅಂತಿರ್ಬೇಕಾದ್ರೆ, ಆ ಶೀನಾ ಅನ್ನುವ ಲೇಡಿ ನಿಮ್ಮ ಇಂಪಾರ್ಟೆಂಟ್ ಆದ ವಸ್ತುವನ್ನ ಮರ್ತೋಗಿದ್ದೀರಾ ಅಂತ ಹೇಳಿ ಅದೇ ಪೆಂಡೆಂಟ್ ಅನ್ನ ತೆಗೆದು ಇವಳ ಕೈಗಾಗಿನೇ ಕೊಡ್ತಾಳೆ. ಅಂಡ್ ಈ ಪೆಂಡೆಂಟು ಬೇರೆ ಯಾವುದೇ ಅಲ್ಲ, ಆದಿವಾಸಿಗಳು ಅವರ ತಲೆಮಾರಿಗಾಗಿ ಕೊಟ್ಟಿರುವ ಪೆಂಡೆಂಟು. ಅಂಡ್ ಅದು ಕ್ಲೇಯರ್ ಅವಳ ಕೈಗೆ ಬರ್ಬೇಕಾದ್ರೆ ಮಗನಿಗಾಗಿನೇ ಕೊಟ್ಟಿದ್ಲು ಅಲ್ವಾ, ಅವನವೇ ಕೂಡ ಮುಂದಿನ ತಲೆಮಾರಿಗಾಗಿನೇ ಕೊಡ್ಬೇಕಾದ್ರೆ ಫೈನಲ್ ಆಗಿ ನಮ್ಮ ಕೇಟ್ ಅವಳ ಕೈಗಾಗಿನೇ ಬಂದು ತಲುಪಿದೆ. ಅಂಡ್ ನೆಕ್ಸ್ಟ್ ಡೋರ್ ಗಳನ್ನ ಓಪನ್ ಮಾಡಿ ಹೊರಗಡೆಗಾಗಿನೇ ಬರ್ಬೇಕಾದ್ರೆ ನಮ್ಮ ಕೇಟು ಒಂದು ಕ್ಷಣಕ್ಕೇನೆ ಶಾಕ್. ಯಾಕಂದ್ರೆ ನಮ್ಮ ಭೂಮಿ ಗ್ರಹದಲ್ಲಿ ಯಾವ ರೀತಿ ಮರ ಗಿಡಗಳು ಬೆಳ್ಕೊಂಡಿದಾವೋ ಅದೇ ರೀತಿಯಾಗಿ ಇಲ್ಲಿನವೇ ಕೂಡ ಎಲ್ಲಾ ಗಿಡಗಳಿವೆ ಬೆಳ್ಕೊಂಡಿದಾವೆ. ಅಂದ್ರೆ ಇವರೇನೆ ಡ್ರೋನ್ ಗಳ ಮುಖಾಂತರ ಗಿಡಗಳು ಬೀಜಗಳನ್ನ ನೆಟ್ಟಿ ಬಂದಿರೋದು. ಅಂಡ್ ಇದೇ ರೀತಿಯಾಗಿ ಇನ್ನವೇ ಕೂಡ ಕೆಲವು ವರ್ಷಗಳು ಕಳಿಬೇಕಾದ್ರೆ ಆ ಸ್ಪೇಸ್ಶಿಪ್ ನಲ್ಲಿರುವ ಎಗ್ಗಳನ್ನವೇ ಕೂಡ ಇವಾಗ ಮತ್ತೆ ಹ್ಯೂಮನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂಡ್ ಆ ಮಕ್ಕಳನ್ನ ಸೀದಾ ಈ ಪ್ಲಾನೆಟ್ ನ ಮೇಲ್ಗಡೆಗಾಗಿನೇ ತಂದು ನಾರ್ಮಲ್ ಆಗಿ ನಮ್ಮ ಗ್ರಹದಲ್ಲಿ ಯಾವ ರೀತಿಯಾಗಿ ಬದುಕ್ತಿದ್ರೋ ಅದೇ ರೀತಿಯಾಗಿ ಬದುಕೋದಿಕ್ಕಾಗಿ ಎಲ್ಲಾ ಪ್ಲಾನ್ ಗಳನ್ನವೇ ನಡೆಸ್ತಾರೆ. ಅಂಡ್ ವರ್ಷಗಳು ಕಳೀತಾ ಕಳೀತಾ ಎಲ್ಲರೂ ಬೆಳ್ಕೊಂಡು ದೊಡ್ಡವರಾಗ್ತಿದ್ದಾರೆ ಅಲ್ವಾ, ಅದೇ ರೀತಿಯಾಗಿ ಮೊದಲನೇದಾಗಿ ಹುಟ್ಟಿದಂತಹ ಶೀನು ವಯಸ್ಸಾಗಿ ಒಂದು ದಿನ ಇವಳವೇ ಕೂಡ ತೀರೋಗ್ಬಿಡ್ತಾಳೆ. ಬಟ್ ಆದ್ರೆ ನಮ್ಮ ಕೇಟ್ಗೆ ಯಾವುದೇ ರೀತಿ ವಯಸ್ಸಾಗದೆ ಮೊದ್ಲು ಯಾವ ರೀತಿ ಇದ್ಲು ಇನ್ನವೇ ಕೂಡ ಅದೇ ರೀತಿಯಾಗಿ ಇದ್ದಾಳೆ. ಅಂಡ್ ಇಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುವ ವಿಷಯ ಏನು ಅಂದ್ರೆ ಇವರ ಹತ್ರ ಇರುವ ಆ ಪೆಂಡೆಂಟ್, ಅದೇ ನಮ್ಮ ಭೂಮಿ ಗ್ರಹದಲ್ಲಿ ಮನುಷ್ಯರು ಸೃಷ್ಟಿಯಾದಾಗ ಕ್ರಿಯೇಟ್ ಆಗಿರುವಂತಹ ಒಂದು ಪೆಂಡೆಂಟು ಅವರ ತಲೆಮಾರಿನ ಮುಖಾಂತರ ಒಬ್ರಿಂದ ಒಬ್ರಿಗೆ ಪಾಸ್ ಆಗ್ತಾನೆ ಬಂದಿದೆ. ಆ ನಂತರ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಕೂಡ ಬರ್ಬೇಕಾದ್ರೆ ನಮ್ಮ ಜಾರ್ಜ್ ಗೋಲ್ಡನ್ ಪ್ಲೇಟ್ ಅನ್ನ ಮಾಡಿಸಿ ಕ್ಲೇರ್ಗೆ ಗಿಫ್ಟ್ ಅನ್ನ ಮಾಡ್ತಾನೆ. ಅಂಡ್ ನಮ್ಮ ಕ್ಲೇಯರು ಮಗನ ಹ್ಯಾಂಡ್ ಅವರನ್ನ ಮಾಡ್ತಾಳೆ. ನಂತರ ಅವನವೇ ಕೂಡ ತಲೆಮಾರಿಗೆ ಹ್ಯಾಂಡ್ ಅವರನ್ನ ಮಾಡ್ಬೇಕಾದ್ರೆ ಎಷ್ಟೋ ವರ್ಷಗಳ ನಂತರವಾಗಿ ನಮ್ಮ ಕೇಟ್ ಅವಳ ಕೈಗೆ ಬಂದು ಸೇರುತ್ತೆ. ಅಂಡ್ ಅವಳು ನಮ್ಮ ಭೂಮಿಯ ಗ್ರಹವನ್ನೇ ಬಿಟ್ಟು ಕ್ಯಾಪ್ಲರ್ ಅನ್ನುವ ಮತ್ತೊಂದು ಗ್ರಹವನ್ನ ಹುಡುಕಿ ಬರ್ತಾಳೆ. ಸೊ ನಮ್ಮ ಗ್ರಹದಲ್ಲಿ ಕ್ರಿಯೇಟ್ ಆಗಿರುವ ಒಂದು ಪೆಂಡೆಂಟು ಇವಾಗ ಬೇರೆ ಗ್ರಹಕ್ಕಾಗಿನವೇ ಕೂಡ ಬಂದು ತಲುಪಿದೆ. ಅಂಡ್ ಆ ಪೆಂಡೆಂಟ್ ಒಂದು ಜಾಗದಿಂದ ಇಲ್ಲಿಗೆ ಬಂದು ಟ್ರಾವೆಲ್ ಅನ್ನ ಮಾಡೋದಿಕ್ಕೆ ಎಷ್ಟೋ ಲಕ್ಷಾಂತರ ವರ್ಷನೇ ತಗೊಂಡಿದೆ. ಬಟ್ ಆದ್ರೆ ಈ ಲಕ್ಷಾಂತರ ವರ್ಷಗಳು ಯೂನಿವರ್ಸ್ ನ ಪ್ರಕಾರ ಕೇವಲ ಒಂದು ಸೆಕೆಂಡ್ಗೆ ಸಮ ಇಲ್ಲ ಅಲ್ವಾ. ಸೊ ಅದಕ್ಕಾಗಿನೇ ನಮ್ಮ ಮೂವಿ ಹೆಸರನ್ನ ಇನ್ ದ ಬ್ಲಾಂಕ್ ಆಫ್ ಎನ್ ಐ ಅಂತ ಮಡಗಿರೋದು. ಅಂದ್ರೆ ಯೂನಿವರ್ಸ್ ನ ಪ್ರಕಾರ ಕಣ್ಣನ್ನ ಮುಚ್ಚಿ ಬಿಡುವ ಅಷ್ಟರಲ್ಲಿ ನಮ್ಮ ಗ್ರಹಗಳಲ್ಲಿ ಲಕ್ಷಾಂತರ ವರ್ಷಗಳು ಕಳೆದಿರುತ್ತೆ ಅನ್ನೋದಾಗಿನೇ ಅರ್ಥ ಬರುತ್ತೆ. ಅಂಡ್ ಈ ಸ್ಟೋರಿ ನಮ್ಗೆ ಒಂದು ಫಿಕ್ಷನ್ ಆಗಿರುವ ಮೂವಿ ಅಂತ ಇವತ್ತು ನಮ್ಗೆ ಅನ್ನಿಸಬಹುದು. ಬಟ್ ಆದ್ರೆ ನಮ್ಮ ಫ್ಯೂಚರ್ ಮುಂದುವರೆದು ಟೆಕ್ನಾಲಜಿ ಎಲ್ಲ ಬರ್ಬೇಕಾದ್ರೆ ಇವಾಗ ನಾವು ನೋಡ್ತಿರುವ ಮೂವಿ ನಿಜವಾದ ಜೀವನದಲ್ಲಿನೇ ನಡೆಯುತ್ತೆ. ಬಟ್ ಆದ್ರೆ ಅದನ್ನ ನೋಡೋದಿಕ್ಕೆ ನಾವ್ ಯಾರುವೇ ಕೂಡ ಜೀವಂತವಾಗಿ ಇರೋದಿಲ್ಲ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತೆಲುಗು, ತಮಿಳು, ಮಲಯಾಳಂ ನಲ್ಲಿ ಬರ್ತಾ ಇರುವ ಹೊಸ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.